ಎಲ್ಲರಿಗೂ ನಮಸ್ಕಾರ. ಇದು ಸ್ವಸ್ತಿಕ್ಸ್ ಗುಲಾಬ್ ಜಾಮೂನ್ ಮಿಕ್ಸ್ ಮನೆ ಮಹಾಲಕ್ಷ್ಮಿ ಸ್ಪೆಷಲ್ ಪಾರ್ಟ್ನರ್ ಅಮೃತ್ ನೋನಿ. ಕೆಲವರು ಬೆಳಿಗ್ಗೆ ಎದ್ದ ಮೇಲೆ ಸೂರ್ಯನ ನೋಡಿದ್ರೆ ಸೂರ್ಯ ಎದ್ಮೇಲೆ ನೋಡೋದು ಇವ್ರನ್ನ, ಅಂದ್ರೆ ನಮ್ಮ ಮನೆ ಮಹಾಲಕ್ಷ್ಮಿಯರನ್ನ. ಅಂತ ಮಹಾಲಕ್ಷ್ಮಿಯರನ್ನ ಸಂಭ್ರಮಿಸದೆ ಮನೆ ಮಹಾಲಕ್ಷ್ಮಿ. ಮಂಡ್ಯದ ಶಿಂಷಾ ನದಿಯ ದಡದಲ್ಲಿರುವ ಊರೇ ಶಿವಪುರ. ಸ್ವಾತಂತ್ರ್ಯದ ಕಿಚ್ಚು ಹಚ್ಚಿದ ಮಣ್ಣಿದು. 1938ರಲ್ಲಿ ಮೈಸೂರು ಕಾಂಗ್ರೆಸ್ನ ಮೊದಲ ಅಧಿವೇಶನ ನಡೆದಿದ್ದು ಕೂಡ ಇದೇ ಮಣ್ಣಲ್ಲಿ. ಮಹಾತ್ಮ ಗಾಂಧೀಜಿ ಮೆಟ್ಟಿದ ಮಣ್ಣಿದು. ಆಲೆ ಮನೆಗಳ ನಾಡು. ಮದ್ದೂರಮ್ಮ ನೆಲೆಸಿ ನಮ್ಮನ್ನು ಹರಿಸುತ್ತಿರುವ ಊರು ಮದ್ದೂರು. ಇಲ್ಲಿನ ಶಿವಪುರದಲ್ಲಿ ನಮ್ಮ ಇಂದಿನ ಮಹಾಲಕ್ಷ್ಮಿ ಸಂಭ್ರಮ. ಬದುಕು ಅನ್ನೋದು ಹಾವು ಏಣಿ ಆಟ ಇದ್ದ ಹಾಗೆ. ದೇವರು ಗೆಲುವಿನ ಮೆಟ್ಲು ಕೂಡ ಹತ್ತಿಸ್ತಾನೆ, ಮೈ ಮರೆತ್ರೆ ಸೋಲಿನ ಪಾತಾಳ ಕೂಡ ತೋರಿಸ್ತಾನೆ. ಪರರು ಮಾಡದ ಮೋಸಕ್ಕೆ ಇವತ್ತಿಗೂ ಒಂದು ಇಡೀ ಕುಟುಂಬ ಜೀವನದಲ್ಲಿ ಸಂಘರ್ಷ ನಡೆಸ್ತಾ ಇದೆ. ನಮ್ಮ ಇಂದಿನ ಮಹಾಲಕ್ಷ್ಮಿ ಆ ಸಂಸಾರದ ಹೊರೆ ಹೊತ್ತು ಕಷ್ಟಕ್ಕೆ ಸವಾಲ್ ಹಾಕಿ ಬಿದ್ದ ಜೀವನನ ಎತ್ತಿ ಹಿಡಿಯೋದಕ್ಕೆ ಇವತ್ತು ಕೂಡ ಸಾಹಸ ಪಡ್ತಾ ಇದ್ದಾರೆ. ಆ ಮಹಾಲಕ್ಷ್ಮಿಯ ಬದುಕಿನ ಪುಟದ ಮುನ್ನುಡಿ ನೋಡೋಣ ಬನ್ನಿ. ಮಧ್ಯಮ ವರ್ಗದ ಸವಾಲುಗಳಿಗೆ ನಿರ್ಭಯವಾಗಿ ಉತ್ತರ ನೀಡುತ್ತಾ ಬಂದಿರುವ ಗಟ್ಟಿಗಿತ್ತಿ ಇವರು. ಬೆಳೆದ ಮನೆಯಲ್ಲಾಗಲಿ ಹೊರಗೆ ಹೋಗಿ ಕೆಲಸ ಮಾಡದ, ಹೊರ ಜಗತ್ತಿನ ಸಂಪರ್ಕವೇ ಇಲ್ಲದ ಗೀತಾರದು ಈಗ ಬದುಕಿಗಾಗಿ ಒಡವೆ ಅಂಗಡಿಯಲ್ಲಿ ಕಾಯಕ. ಹೆಣ್ಣು ಮನೆಯ ಯಜಮಾನಿಯಾಗಿ ಮನೆ ನಡೆಸಬಲ್ಲಳು, ಗಂಡಸಿಗೆ ಸಮಾನವಾಗಿ ಉದ್ಯೋಗ ಕ್ಷೇತ್ರದಲ್ಲಿ ದುಡಿದು ಸಾಧಿಸಬಲ್ಲಳು ಅನ್ನೋದಕ್ಕೆ ಮದ್ದೂರಿನ ಶಿವಪುರದ ಗೀತಾಳೆ ಸಾಕ್ಷಿ. ಏನು ಬನ್ನಿಯಲ್ಲಿ ಸುಸ್ವಾಗತ ಜಿ ಕನ್ನಡ. ಸೂಪರ್, ನಮಸ್ತೆ. ಲಕ್ಷ್ಮೀ ಬಾರಮ್ಮ ಭಾಗ್ಯದ ಲಕ್ಷ್ಮೀ, ಲಕ್ಷ್ಮೀ ಬಾರಮ್ಮ ಭಾಗ್ಯದ ಲಕ್ಷ್ಮೀ ಬಾರಮ್ಮ. ನಮಸ್ತೆ ಗೀತಾ ಅವರೇ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಎಲ್ಲದಕ್ಕಿಂತ ಹೆಚ್ಚಾಗಿ ನನಗೆ ಖುಷಿಯಾಗಿದೆ ಏನ್ ಗೊತ್ತಾ, ಇಲ್ಲಿ ಬಂದ ತಕ್ಷಣ ಎಷ್ಟೆಲ್ಲ ಕಷ್ಟಪಟ್ಟು ಸುಸ್ವಾಗತ ಜಿ ಕನ್ನಡ ಅಂತ ರಂಗೋಲಿಯಲ್ಲಿ ಬರ್ದಿದ್ದೀರಿ. ರಂಗೋಲಿ ಕೂಡ ತುಂಬಾ ಚೆನ್ನಾಗಿ ಹಾಕಿದಿರಿ, ಬಹಳ ಖುಷಿ ಆಯ್ತು. ಈಗ ಇದೇ ಖುಷಿಲಿ ಮನೆಯವ್ರನ್ನೆಲ್ಲ ಪರಿಚಯ ಮಾಡಿಸ್ಕೊಡ್ತೀರಾ? ನಮ್ಮ ಅತ್ತೆಯವರು. ನಿಮ್ಮ ಅತ್ತೆಯವರ? ನಮಸ್ತೆ ಅಮ್ಮ, ಚೆನ್ನಾಗಿದ್ದೀರಾ? ಅತ್ತೆಯವ್ರ ಹೆಸರೇನು? ಜಯಮ್ಮ. ಜಯಮ್ಮ. ನಮ್ಮ ಊರ್ಗೀತಿ. ನಿಮ್ಮ ಊರ್ಗೀತಿ? ಮೇಘನ. ಹಾಯ್. ಹಾಯ್. ನಮ್ಮ ಮೈದನ. ಮೈದ್ನ. ರಾಜೇಶ್. ಮೈದ್ನ ಯಾಕೆ ಎದ್ರುಕೊಂಡು ನಿಂತಿದ್ದಾರೆ? ಇವಳು ಸರಿ ಇಲ್ಲ ಅಂತ ಏನಾದ್ರು ಎದುರಿಸಿದ್ರ? ಇಲ್ಲ, ನಮ್ಮ ಯಜಮಾನ್ರು. ಮನೆಯವ್ರನ್ನ ಬಿಟ್ಟು ಇನ್ನೆಲ್ಲರೂ ಇಂಟ್ರೊಡ್ಯೂಸ್ ಮಾಡಿಸ್ತಾರ ಅವ್ರು ಇವತ್ತು. ಇವ್ರನ್ನ ಜ್ಞಾಪಿಸ್ಲಿಲ್ಲ. ಎಲ್ಲಾನು ನೆನಪಿಸ್ತೀನಿ. ನಮ್ಮ ಯಜಮಾನ್ರು. ನಿಮ್ಮ ಯಜಮಾನ್? ನಮಸ್ತೆ. ಯಜಮಾನ್ರ ಹೆಸರು? ರವಿ. ರವಿ. ನನ್ನ ಮಗ. ನಿಮ್ಮ ಮಗ ನಿತೇಶ್. ಚಿಕ್ಕವನು, ದೊಡ್ಡವನು. ಓ, ಇವನು ಚಿಕ್ಕವನು, ಅವನು ದೊಡ್ಡವನ? ಅವನ ಹೆಸರೇನು? ಧನುಷ್. ಹಾಯ್ ಧನುಷ್. ನಮ್ಮ ಮಾವರು. ನಮಸ್ತೆ ಮಾವನವ್ರೆ. ಮರಿಯಪ್ಪ. ತಾಯಿಯವರು. ಎಲ್ಲಿದ್ದಾರೆ ತಾಯಿ? ಬಂದಿ ತಾಯಿ, ಯಾಕಲ್ಲಿ ಹಿಂದೆ ಹೋಗಿ ನಿಂತ್ಕೊಂಡ್ಬಿಟ್ಟಿದ್ದೀರಾ? ನಮ್ಮ ತಂದೆ ಅಲ್ಲಿ. ನಮಸ್ತೆ ಅಪ್ಪಾಜಿ, ಚೆನ್ನಾಗಿದ್ದೀರಾ? ಸೊ ಮನೆಯವ್ರ ಪರಿಚಯ ಎಲ್ಲ ಮಾಡಿಸ್ಕೊಟ್ರಿ ನನ್ಗೆ, ಈಗ ಮನೆ ಪರಿಚಯ ಮಾಡಿಸ್ಕೊಡ್ತೀರಾ? ಹೋಗೋಣ. ಓ, ಇದೇನಿದು? ಒಳಗ್ ಬರ್ತಿದ್ದಂಗೆ ಅಂಗಡಿ ಇದೆ. ಯಾರಲ್ಲೇ? ನಾನೇ ವ್ಯಾಪಾರ ಮಾಡ್ಬಿಡ್ತೀನಿ. ನನ್ಗೋಸ್ಕರ ಇವತ್ತು ಅಂಗಡಿ ಓಪನ್ ಇದೆಯಾ? ನೀವ್ ಹೆಂಗ್ ನನ್ ಪರ್ಮಿಷನ್ ಇಲ್ಲದೆ ಅಂಗಡಿ ಒಳಗ್ ಬಂದ್ರಿ ನೀವು? ಇದು ಯಾರು ನಡ್ಸೋದು ಅಂಗಡಿ? ಇದು ನೀವೇ ನಡ್ಸೋದ? ಓನರ್ ಹತ್ರನೇ ಹೋಗ್ಬಿಟ್ಟು ನಾನು ವಿಷ ಕಟ್ಟಂಗೆ ವಿಷ ಅನ್ನೋ ತರ ಓನರ್ ಹತ್ರ ಹೋಗ್ಬಿಟ್ಟು ನಾನು ಸ್ಟೈಲ್ ಹೊಡಿತಾ ಇದ್ದೀನಿ. ನೀವೇನ್ ಕೆಲಸ ಮಾಡ್ಕೊಂಡಿರೋದು? ನಾವು ಇದೇ ಕೆಲಸ, ಹೋಟ್ಲು ಇದೆ. ಯಾರದು ಇಟ್ಟಿರೋದು? ನವಿಲ್ಗಿರಿ. ನಮ್ಮಮ್ಮನ ನವಿಲ್ಗಿರಿ ಇಟ್ರೆ ಒಳ್ಳೇದಂತ ಗೊತ್ತಮ್ಮ. ಅದೃಷ್ಟ ಅಂತೆ. ಇದ್ಯಾರಿದ್ ಲವ್ಲಿ ಲೇಡಿ? ನಮಸ್ಕಾರಮ್ಮ, ಚೆನ್ನಾಗಿದ್ದೀರಾ? ಏನ್ ಹೆಸರು ಅಜ್ಜಿದು? ಶಿವಮ್ಮ. ಶಿವಮ್ಮ. ತಾಯಿ ಅಮ್ಮನ ತಂದೆಯವರ ತಾಯಿ. ನಿಮ್ ತಂದೆಯವರ ತಾಯಿ ಶಿವಮ್ಮ ಅವರೇ. ಚೆನ್ನಾಗಿದ್ದೀರಾ ಶಿವಮ್ಮ ಅವರೇ? ಆರೋಗ್ಯವಾಗಿದ್ದೀರಾ? ಊಟ ಆಯ್ತಾ? ಮೊಮ್ಮಕ್ಳು ಚೆನ್ನಾಗಿ ನೋಡ್ಕೋತಾವ್ರ? ಇಲ್ಲ ಅಂದ್ರೆ ನನ್ಗೊಂದು ಫೋನ್ ಮಾಡಿ, ನಾನು ಅವ್ರನ್ನ ನೋಡ್ಕೋತೀನಿ. ಓ ದೇವ್ರ ಕೋಣೆ. ನೆಕ್ಸ್ಟ್
ಕಿಚನ್ ಕರ್ಕೊಂಡೇ ಹೋಗಲ್ಲ ಮೇಡಮ್ ಅವರು, ಎಲ್ಲಿ ಕೇಳ್ಬಿಡ್ತಾಳೆ ಅವಳು ಊಟ ಅಂತ. ಸೊ ಇದು ಕಿಚನ್. ಇಲ್ಲಿ ಯಾರು ಜಾಸ್ತಿ ಸಮಯ ಕಳಿಯೋದು? ನಮ್ ಅತ್ತೆಯವರೇ. ಅತ್ತೆಯವ್ರೇನಾ? ನಿಮ್ಗೆ ಅಡಿಗೆ ಮಾಡಕ್ ಬರುತ್ತಾ? ನಿಮ್ಮನ್ನ ನೋಡಿದ್ರೆ 8th 9th ಕ್ಲಾಸ್ ಸ್ಟೂಡೆಂಟ್ ತರ ಇದ್ದೀರ ನೀವು. ನನ್ಗೆ ಆವಾಗಿಂದ ನಿಮ್ಗೆ 2 ಮಕ್ಕಳು ಅಂದ್ರೆ ನಂಬಕ್ಕೆ ಆಗ್ತಾ ಇಲ್ಲ. ಸೊ ಅಡಿಗೆ ಮೊದ್ಲಿಂದಾನೆ ಎಲ್ಲ ಬರ್ತಿತ್ತಾ? ಇಲ್ಲ ಮೇಡಮ್, ಇಲ್ಲಿ ಬಂದ್ಮೇಲೆ ಕಲ್ತಿದ್ದು. ತುಂಬಾ ಚೆನ್ನಾಗಿ ಹೇಳಿದ್ರಿ. ಒಂದ್ ಕೆಲ್ಸ ಮಾಡೋಣ, ಮನೆಯವ್ರನ್ನೆಲ್ಲರೂ ಕರೆದು ಬಿಡಿ, ಎಲ್ರು ಆರಾಮಾಗಿ ಮಾತಾಡೋಣ, ಆಟ ಆಡೋಣ, ಮಜಾ ಮಾಡೋಣ. ಓಕೆನಾ? ಕರೀರಿ ಎಲ್ರು. ಗೀತಾ ಅವ್ರೆ, ಫಸ್ಟ್ ನಿಮ್ ಮನೆಗ್ ಬಂದ ತಕ್ಷಣ ಅಂಗಡಿ ನೋಡಿದೆ. ಸೊ ನನಗೆ ಇವಾಗ ವಿಚಾರ ಗೊತ್ತಾಗ್ಬೇಕಾಗಿರೋದು ಏನು ಅಂದ್ರೆ, ನೀವ್ ಮದ್ವೆ ಆಗ ಬಂದ್ಮೇಲೆ ಅಂಗಡಿ ಓಪನ್ ಮಾಡಿದ್ದ ಅಥವಾ ಮೊದ್ಲೇ ಇತ್ತ ಅಂಗಡಿ? ಇಲ್ಲ, ಮದ್ವೆ ಆದ್ಮೇಲೆ ಈಗ ರೀಸೆಂಟ್ ಆಗಿ ಓಪನ್ ಮಾಡಿದ್ದು. ಸೊ ನಿಮ್ಗೆ ಇಬ್ರು ಗಂಡ್ ಮಕ್ಳಲ್ವಾ? ದೊಡ್ಡ ಮಗ ಏನ್ ಕೆಲಸ ಮಾಡದ್ ಸರ್ ನೀವು? ನಾವು ಪೆಟ್ರೋಲ್ ಬಂಕ್ ಅಲ್ಲಿ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಸೊ ಪೆಟ್ರೋಲ್ ಬಂಕ್ ಅಲ್ಲಿ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತೀರಿ. ಮ್ಯಾನೇಜರ್ ಕೆಲಸ ಎಷ್ಟು ಕಷ್ಟ, ಎಷ್ಟು ಈಸಿ ಸರ್? ಅದು ಕಷ್ಟನೂ ಇದೆ, ಈಸಿನೂ ಇದೆ. ಯಾವ ತರ ಕಷ್ಟ, ಯಾವ ತರ ಈಸಿ? ಕೆಲವು ಟೈಮು ಲೋಡಿಂಗ್ ಬಂದಾಗ ಅನ್ಲೋಡ್ ಮಾಡ್ಸಕ್ಕೆ ನೈಟ್ ಎಲ್ಲ ಇರ್ಬೇಕಾಗುತ್ತೆ. ಯಾವ ಟೈಮಲ್ಲಿ ಅಂದ್ರೆ ಆ ಟೈಮಲ್ಲಿ ಹೋಗ್ಬೇಕು. ಮ್ಯಾನೇಜರ್ ಅಂದ್ಮೇಲೆ ಎಲ್ಲ ಮ್ಯಾನೇಜ್ ಮಾಡಕ್ಕೋಸ್ಕರ ಇರ್ಬೇಕು. ಕರೆಕ್ಟ್. ಹುಡುಗರು ಮ್ಯಾನೇಜರ್ ಸರಿಗ್ ಮ್ಯಾನೇಜ್ ಮಾಡ್ಲಿಲ್ಲ ಅಂದ್ರೆ ಡ್ಯಾಮೇಜರ್ ಆಗುತ್ತೆ. ಕರೆಕ್ಟ್. ನಿಮ್ ಬಂಕ್ ಅಲ್ಲಿ ಎಷ್ಟು ಜನ ಕೆಲಸ ಮಾಡ್ತಾರೆ? ನಮ್ ಬಂಕ್ ಅಲ್ಲಿ 7 ಜನ ಕೆಲಸ ಮಾಡ್ತಾರೆ. 7 ಜನ ಕೆಲಸ ಮಾಡ್ತಾರೆ. ಮತ್ತೆ ಇದು ಪೆಟ್ರೋಲ್ ಬೆಲೆ ದಿನದಿಂದ ದಿನಕ್ಕೆ ಫ್ಲಕ್ಚುಯೇಟ್ ಆಗ್ತಾನೆ ಇರುತ್ತೆ. ಒಂದ್ಸಲ ವಿಪರೀತ ಗಗನಕ್ಕೆ ಏರ್ಬಿಡುತ್ತೆ, ಆಮೇಲೆ ಎಲ್ಲೋ 1 ರೂಪಾಯಿ 2 ರೂಪಾಯಿ ಕಮ್ಮಿ ಮಾಡ್ತಾರೆ. ಗ್ರಾಹಕರು ಎಲ್ಲೋ ಒಂದ್ ಕಡೆ ಆ ಕೋಪನ ನಿಮ್ಮೇಲೆ ತೋರಿಸ್ತಾರ. ಏನ್ರಿ ಇದು ನೆನ್ನೆ ಇಷ್ಟಿತ್ತು, ಇವತ್ತಾಗ್ಲೇ ಇಷ್ಟ ಮಾಡ್ಬಿಟ್ಟಿದೀರಾ, ಆ ಬಂಕಲ್ಲಿ ಇಷ್ಟು, ಈ ಬಂಕಲ್ಲಿ ಯಾಕಷ್ಟು ಅಂತ ಏನಾದ್ರು ಕೇಳ್ತಾರ? ಕೆಲವ್ರು ಕೇಳ್ತಾರೆ, ಏನ್ ದಿನ ಜಾಸ್ತಿ ಮಾಡ್ಕೊಂಡು ಹೋಗ್ತಾ ಇದ್ರ, ನಿಮ್ಗೆ ಜಾಸ್ತಿ ಲಾಭ ಸಿಗ್ತದೆ ಅಂತ. ನಮ್ಗೇನ್ ಜಾಸ್ತಿ ಲಾಭ ಸಿಗಲ್ಲ. ನಮ್ಗೇನ್ ಮಾರ್ಜಿನ್ ಇರುತ್ತೆ ಅಷ್ಟೇ ಮಾರ್ಜಿನ್. ಎಷ್ಟು ವರ್ಷದಿಂದ ಕೆಲಸ ಮಾಡ್ತಿದ್ರಿ ಸರ್ ಬಂಕಲ್ಲಿ? 2.5 ವರ್ಷದಿಂದ ಅಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. 2.5 ವರ್ಷ. ಅದಕ್ಕೆ ಮುಂಚೆ ಜೀನಾ ಇಂಜಿನಿಯರಿಂಗ್ ಅಂದ್ಬಿಟ್ಟು ಕನ್ಸ್ಟ್ರಕ್ಷನ್ ಕಂಪನಿ ಬೆಂಗಳೂರಲ್ಲಿ ಸ್ಟೋರ್ ಕೀಪರ್ ಆಗಿ ವರ್ಕ್ ಮಾಡ್ತಾ ಇದ್ದೆ. ಹೌದಾ? ಸೊ ಇಲ್ಲಿಂದ ಬೆಂಗಳೂರಿಗೆ ಅಪ್ ಅಂಡ್ ಡೌನ್ ಮಾಡ್ತಾ ಇದ್ರ? ಅಲ್ಲೇ ಇರ್ತಿದ್ದೆ, ಕೆಲವು ಟೈಮ್ ಬರ್ತಿದ್ದೆ ಅಷ್ಟೇ. ಅದಕ್ಕೋಸ್ಕರ ಇಲ್ಲಿ ಮನೆ ಹತ್ರ ಕೆಲಸ ಅನ್ನೋ ಉದ್ದೇಶಕ್ಕೆ ಸರಿ, ಹೆಂಡತಿ ಜೊತೆನೆ ಇರೋಣ, ಯಾವಾಗ್ಲೂ ಪಕ್ಕದಲ್ಲೇ ಇರ್ಲಿ ಹೆಂಡತಿ ಅಂತ ಐಡಿಯಾನೇನೋ. ಏನಕ್ಕೆ ಊರ್ ಬಿಟ್ಟು ಬೆಂಗಳೂರಿಗೆ ಹೋಗಿದ್ರಿ ನೀವು? ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು ಆರ್ಥಿಕವಾಗಿ. ಫೈನಾನ್ಸ್ ಮತ್ತೆ ಚೀಟಿ ವ್ಯವಹಾರ ನಡೆಸ್ತಾ ಇದ್ದೆ. ಓ, ಚೀಟಿ ವ್ಯಾಪಾರ. ಅದರಲ್ಲಿ ಚೀಟಿ ವ್ಯವಹಾರದಲ್ಲಿ ಸ್ವಲ್ಪ ಆರ್ಥಿಕವಾಗಿ ತುಂಬಾ ತೊಂದರೆ ಆಯ್ತು. ಹಾಗಾಗಿ ನಾನು ಅಂದ್ರೆ ಚೀಟಿ ವ್ಯವಹಾರ ಸಿಕ್ಕಾಪಟ್ಟೆ ರಿಸ್ಕಿ ಅಲ್ವಾ ಸರ್? ಚೆನ್ನಾಗಿ ನಡ್ಕೊಂಡು ಹೋಗ್ಬಿಟ್ರೆ ಅದ್ರಷ್ಟು ಒಳ್ಳೆ ಕೆಲಸ ಯಾವ್ದು ಇಲ್ಲ. ಎಲ್ಲೋ ಒಂದ್ ಕಡೆ ಯಾರೋ ಒಬ್ರು ಒಂದ್ ಪ್ರಾಬ್ಲಮ್ ಮಾಡಿದ್ರೆ ಎಲ್ಲರಿಗೂ ಹೊಡ್ತಾ ಬೀಳುತ್ತೆ. ಸೊ ಏನ್ ಯಾವ ತರ ನಿಮಗ್ ಪ್ರಾಬ್ಲಮ್ ಆಯ್ತು? ಈಗ ಸ್ನೇಹಿತರುಗಳು ಅಂದ್ಬಿಟ್ಟು ನಾವು ಸ್ವಲ್ಪ ಸಲಿಗೆಯಿಂದ ಇದ್ ಮಾಡ್ತಾ ಇದ್ದೆ. ಕಷ್ಟ ಅಂದಾಗ ಆಯ್ತು ಬಿಡು ನಾಳೆ ಕೊಡುವಂತೆ ಅಂತ ಅವ್ರು ಅದನ್ನೇ ದುರುಪಯೋಗ ಮಾಡ್ಕೊಂಡ್ರು. ಇವತ್ತವರೆಗೂ ಕೂಡ ಸ್ನೇಹಿತರುಗಳು ಕೆಲವರು ಕೊಟ್ಟಿಲ್ಲ ಇನ್ನ. ಈ ಘಟನೆ ಆಗಿದ್ದು ಎಷ್ಟು ವರ್ಷದಿಂದ? ಈ ಘಟನೆ ಆಗಿದ್ದು ಒಂದು 4 ವರ್ಷ ಆಯ್ತು. 4 ವರ್ಷ. ಅದಕ್ಕಿಂತ ಮುಂಚೆ ಆರ್ಥಿಕವಾಗಿ ಚೆನ್ನಾಗಿ ಇದ್ದು. ಎಷ್ಟು ಅಮೌಂಟ್ ಬರಬೇಕು ಸರ್ ನಿಮ್ಗೆ ಒಟ್ಟು? ನಮ್ಗೆ ಒಟ್ಟು ಒಂದು 15 ಲಕ್ಷ ಲಾಸ್ ಆಯ್ತು. 15 ಲಕ್ಷ? ಏನ್ ಸರ್ ಅಷ್ಟು ಆರಾಮಾಗಿ ಹೇಳ್ತಾರ? ಇನ್ನೂ ಜಾಸ್ತಿನೇ ಆಗಿತ್ತು. ಈಗೆಲ್ಲ ಸ್ವಲ್ಪ ಮುಗ್ದಿ ಹತ್ರಕ್ಕೆ ಬಂದಿದೆ. ಬಟ್ ಒಂದ್ ಮಿಡಲ್ ಕ್ಲಾಸ್ ಫ್ಯಾಮಿಲಿಲಿ ಈ ತರ ಏನೋ ದೊಡ್ಡ ಆಘಾತ ಆಯ್ತು ಅಂದ್ರೆ, ಸಾಲ ಮಾಡಿದ್ವಿ, ಸಾಲ ತೀರ್ಸಕ್ ಆಗಿಲ್ಲ, ಅಥವಾ ಯಾರೋ ದುಡ್ಡು ಕೊಡ್ಬೇಕಾಗಿತ್ತು ಕೊಡ್ಲಿಲ್ಲ, ಕೈ ಎತ್ಬಿಟ್ರು ಅಂದ್ರೆ ಜೀವನದಲ್ಲಿ ಒಂಥರ ಎಲ್ಲ ಆಸೆನೂ ಹೊರಟೋಗ್ಬಿಡುತ್ತೆ. ತುಂಬಾನೇ ಆಗಿತ್ತು. ತುಂಬಾ ಅಂದ್ರೆ ಅಯ್ಯೋ, ಅವರು ಇರೋ ಸ್ಟೇಜ್ ಅಲ್ಲಿ ಇರ್ಲಿಲ್ಲ. ನಾನು ಒಂದ್ 3-4 ತಿಂಗಳು ಊಟ ಮಾಡ್ಲಿಲ್ಲ. ಅವರು ಗಂಡ ಹೆಂಡತಿ ಇದಾಗಿಲ್ಲ. ತುಂಬಾನೇ ಅಷ್ಟು ಇದಾಗಿತ್ತು. ಆಮೇಲೆ ಏನೋ ಒಂದು ನಾವು ಧೈರ್ಯ ತಗೊಂಡು. ನಿಮ್ಗೆ ಹೇಗೆ ವಿಷಯ ಗೊತ್ತಾಯ್ತು? ಯಾರು ಹೇಳಿದ್ರು? ಯಾರೋ ಮನೆಗಳ ಹತ್ರ ಬಂದ್ರಲ್ಲ, ಅವಾಗ ಗೊತ್ತಾಯ್ತು ಹಿಂಗೆ ಇದಾಗಿದೆ ನನ್ನ ಮಗ. ತುಂಬಾ ಆರ್ಥಿಕವಾಗಿ ಸಮಸ್ಯೆ ಆದಾಗ ಅವಾಗ ಗೊತ್ತಾಯ್ತು. ಅಲ್ಲ ಸರ್, ಮಿಡಲ್ ಕ್ಲಾಸ್ ಫ್ಯಾಮಿಲಿಗೆ ಈ ತರ ಒಂದು ಆರ್ಥಿಕವಾಗಿ ಏನೋ ನಾವು ತುಂಬಾನೇ ಮಿಡಲ್ ಕ್ಲಾಸ್ ಇಂದ ಬಂದವರು. 1 ರೂಪಾಯಿನೂ ಲೆಕ್ಕ ಹಾಕಿ ನಾವು ಜೀವನ ಮಾಡೋದು ಹೊಡ್ತಾ ಇದ್ದು. ಬಟ್ ಆ ಹೊಡ್ತಾನ ಹೇಗೆ ಸಹಿಸ್ಕೊಂಡ್ರಿ ಮೇಡಮ್? ಆಘಾತದಿಂದ ಹೊರಗೆ ಆಯ್ತು. 3 ತಿಂಗಳು ಸರಿಯಾಗಿ ಊಟ ಮಾಡ್ಲಿಲ್ಲ ನಾನು, ನಿಜ ಹೇಳ್ಬೇಕಂದ್ರೆ. ಮಲಿಕೊಂಡು ನಿದ್ದೆ ಮಾಡ್ಲಿಲ್ಲ. ಯಾವಾಗ್ಲೂ ಅದೇ ಒಂಥರ ಮೈಂಡ್ಗೆ ಇದಾಗ್ಬಿಡ್ತಾ ಇತ್ತು. ಆಮೇಲೆ ಯೋಚನೆ ಮಾಡಿದೆ, ಏನಾದ್ರೂ ತೊಂದರೆ ನಾಳೆ ನಮಗೂ ಕಾಯಿಲೆ ಬರುತ್ತೆ, ನನ್ನ ಮಕ್ಕಳು ಬೀದಿಗೆ ಬಿದ್ದುಬಿಟ್ರೆ ಏನ್ ಮಾಡೋದು, ನಾನು ಹುಟ್ಟಿ ಏನು ಪ್ರಯೋಜನ, ಏನಾದ್ರೂ ಮಾಡಿ ಅವ್ರನ್ನ ಒಂದು ಇದು ಮಾಡಬೇಕು ಅಂದ್ಬಿಟ್ಟು ಹೆಂಗೋ ಹಿಂಗೆ ಧೈರ್ಯ ಹೇಳಿ ನಮ್ಮ ಸೊಸೆನೂ ನಮಗೆ ತಕ್ಕಾಗಿ ಮಾತಿಗೆ ಬೆಲೆ ಕೊಟ್ಲು. ಅವಳು ಕರ್ಕೊಂಡೋಗಿ ಕೆಲ್ಸಕ್ಕೆ ಸೇರಿಸಿ ನಾನು ಇದೆಲ್ಲ ಆದ್ಮೇಲೆ ಅವರು ಕೆಲ್ಸಕ್ಕೆ ಹೋಗ್ತಾ ಇರ್ಲಿಲ್ಲ, ಮನೇಲೆ ಇರ್ತಾ ಇದ್ರು. ಮನೆಯಿಂದ ಆಚೆ ಕಳ್ಸಿ. ಈ ತರ ಪ್ರಾಬ್ಲಮ್ ಆದ್ಮೇಲೆ ಅವರು ನಾನು ದುಡಿತೀನಿ, ನಿಮ್ ಕಷ್ಟದಲ್ಲಿ ನಾನು ಭಾಗಿಯಾಯ್ತೀನಿ ಎಲ್ಲಾನು ಸಾಲಕ್ಕೆ. ಇವತ್ತು ನಮ್ಗೆ ಹೆಗ್ಲು ಕೊಟ್ಟು ನನ್ನ ಕಷ್ಟ, ನನ್ನ ಸಾಲ ಇದನ್ನ ತೀರ್ಸಕ್ಕೆ ಅವರು ತುಂಬಾ ಶ್ರಮ ಪಡ್ತಾ ಇದ್ದಾರೆ.
ಎಷ್ಟು ಹೆಮ್ಮೆ ಕೊಟ್ಟಿದ್ದಾರೆ. ಅನ್ಸುತ್ತಲ್ಲ. ಹೌದು. ಕೊನೆಗೆ ಯಾರೇ ಕೈ ಕೊಟ್ರು ನಮ್ಮವರು ನಮ್ ಜೊತೆಲಿ ನಿಂತೇ ನಿಲ್ತಾರೆ. ಆ ಸಂದರ್ಭದಿಂದ ಹೇಗ್ ಹೊರಗ್ ಬಂದ್ರಿ ಅಂದ್ರೆ ಆ ಆಘಾತದಿಂದ? ಇದಕ್ಕೆಲ್ಲ ಕಾರಣ ನಮ್ಮ ಅತ್ತೆಯವರೇ. ಹಾ. ಅಂದ್ರೆ ಅತ್ತೆ ಅಲ್ಲ ಅಮ್ಮ. ಅವಳಿಗೆ ಧೈರ್ಯ ಹೇಳಿ ನಿಂಗೆ ಏನು ನಾ ಎಷ್ಟೊಂದ್ಸರಿ ಅನ್ಕೋಬಿಟ್ಟಿದ್ದೆ ಇರ್ಲೇಬಾರ್ದು ಜೀವನದಲ್ಲಿ ಅಂತ. ನಿಜವಾಗ್ ಸಾಲ ತೀರ್ಸಕ್ ಆಗಲ್ಲ, ನಿಜವಲ್ಲ ಅನ್ಕೊಂಡೆ ನಿಜವಲ್ಲ. ನಮ್ಮಮ್ಮನೇ ನನಗೆ ಸ್ಫೂರ್ತಿ ಮಾತ್ರ. ನಿಜ ಹೇಳ್ಬೇಕು ಅಂದ್ರೆ ಕರ್ನಾಟಕನೇ ಇದು ಹೇಳ್ತೀನಿ, ನಮ್ಮ ಅಮ್ಮನೇ ನನಗೆ ಸ್ಫೂರ್ತಿ. ನಮ್ಗೆ ಥ್ಯಾಂಕ್ಸ್ ಹೇಳಿ ಎಷ್ಟು ಹೇಳಿದ್ರು ಸಾಲ ಅಲ್ಲ ಮಾತ್ರ. ಈಗ ಹೆಣ್ಮಕ್ಳಿಗಂದ್ರೆ ಆಭರಣ ಪ್ರಿಯರು ಅಂತ ಹೇಳ್ತಾರೆ ಹೆಣ್ಮಕ್ಳು. ಹೌದು. ಸೊ ಚಿನ್ನ ಬೆಳ್ಳಿ ಎಲ್ಲ ತಗೋಬೇಕು, ಇದ್ರಲ್ಲಿ ಇನ್ವೆಸ್ಟ್ ಮಾಡ್ಬೇಕು, ಈ ತಿಂಗಳು ಇದು ತಗೋಬೇಕು, ಆ ತಿಂಗಳು ಅದು ತಗೋಬೇಕು ಅಂತ ಹಬ್ಬಕ್ಕೆ ಬಂದಾಗ್ಲೂ ಎಲ್ಲ ಯೋಚನೆ ಮಾಡ್ತಿರ್ತಾರೆ, ಅಂಗಡಿಗೆ ಬರ್ತಿರ್ತಾರೆ. ಬಟ್ ನೀವು ಕಷ್ಟ ಬಂದಾಗ ನಿಮ್ಮ ಒಡವೆಗಳನ್ನ ಯಜಮಾನ್ರು ಕೊಡ್ತೀರಿ, ಆ ಒಡವೆನ ಮಾರಿ ಏನ್ ದುಡ್ಡು ಬರುತ್ತೋ ಅದನ್ನ ಸಾಲ ತೀರ್ಸಿ ಅಂತ ಹೇಳ್ತೀರಿ. ಸೊ ದಿನ ನೀವು ಅದೇ ಚಿನ್ನದ ಅಂಗಡಿಲಿ ಕೆಲಸ ಮಾಡ್ತೀರಿ, ಹೆಣ್ಮಕ್ಳು ಬಂದು ಚಿನ್ನ ತಗೊಂಡ್ ಹೋಗೋದನ್ನ ನೋಡ್ತೀರಿ. ಆ ಟೈಮಲ್ಲಿ ನಿಮ್ಗೆ ಯಾವತ್ತಾದ್ರೂ ಬೇಜಾರಾಗತ್ತಾ? ಅನ್ಸಿತ್ತು ಒಂದ್ಸರಿ, ಆಸೆ ಹೊಂಟೋಗಿತ್ತು. ಅಂದ್ರೆ ಸಾಲ ತೀರ್ಸೋಗಂಟ ಅದಕ್ಕೆ ತಲೆ ಕೊಟ್ಟಿರ್ಲಿಲ್ಲ. ಈಗ ಒಂದ್ ಸ್ವಲ್ಪ ಮೇಲಕ್ಕೆ ಬಂದಾಗ ನಾನು ಸ್ವಲ್ಪ ಕೂಡಿಟ್ಟ ಹಣದಲ್ಲಿ ಮಾಂಗಲ್ಯ ಚೇಂಜ್ ಮಾಡಿಸ್ಕೊಂಡೆ. ಓ, ಮಾಂಗಲ್ಯ ಚೇನು ಕೊಟ್ಬಿಟ್ಟಿದ್ರ ನೀವು? ಎಲ್ಲ ಪ್ರತಿಯೊಂದು ಕೊಟ್ಟಿಲ್ಲ ಮೇಡಮ್. ಅಂದ್ರೆ ಒಂದು ಮಾಂಗಲ್ಯ ಬಿಟ್ಟು ಪ್ರತಿಯೊಂದು ಕೊಟ್ಬಿಟ್ಟಿದ್ವಿ ಎಲ್ಲಾನು. ನಿಜಕ್ಕೂ ಎಷ್ಟು ಪುಣ್ಯ ಮಾಡಿದ್ರಿ ಸರ್. ಹೆಣ್ಮಕ್ಳಿಗೆ ತಾಳಿ ಚೈನನ್ನ ತೆಗೆದು ಅದನ್ನ ತಗೊಂಡೋಗಿ ಮಾರಿ ದುಡ್ಡು ತನ್ನಿ ಅಂತ ಹೇಳೋದು ತುಂಬಾ ದೊಡ್ಡ ವಿಷಯ. ಅದು ಅವ್ರ ಜೀವನದಲ್ಲಿ ಒಂಥರ ಇವಾಗ ತಾಯಿ ಮನೆ ಬಿಟ್ಟ ಮೇಲೆ ಅದೇ ಒಂದು ಅವ್ರ ಐಡೆಂಟಿಟಿ ಆಗಿರುತ್ತೆ, ಗಂಡ ಕಟ್ಟಿದ ತಾಳಿ ಅಂತ. ಅದನ್ನ ನೀವು ನಿಮ್ ಯಜಮಾನ್ರು ಕೊಟ್ರಿ. ಈಗ ನೀವು ಮತ್ತೆ ತಾಳಿ ಮಾಡಿಸ್ಕೊಂಡ್ರಿ. ಎಷ್ಟು ವರ್ಷಗಳ ನಂತರ? ಈಗ ಒಂದ್ 4-5 ತಿಂಗಳಾಯ್ತು. 4-5 ತಿಂಗಳಾಯ್ತಾ? ಓಕೆ, ಇವಾಗ ಒಂದು ಆಟ ಆಡೋಣ ಆಯ್ತಾ? ಆಟ ಏನು ಎತ್ತ ಅಂತ ಹೇಳ್ತೀನಿ, ಆದ್ರೆ ಅದಕ್ಕೂ ಮುಂಚೆ ಪ್ರಾಪರ್ಟಿ ಬರ್ಬೇಕು. ಅಜ್ಜಿ, ಅತ್ತೆ ಮಕ್ಕಳ ಪ್ರಾಪರ್ಟಿ ತನ್ನಿ ಅನ್ನಿ. ಅತ್ತೆ ಮಕ್ಕಳ ಪ್ರಾಪರ್ಟಿ ತನ್ನಿ. ಈಗ ಆಟ ತಂದಿಟ್ಟವ್ರೆ ಪ್ರಾಪರ್ಟಿನ ಆಟ ಆಡೋದಿಕ್ಕೆ. ಆದ್ರೆ ಆಟ ಆಡೋರು ಯಾರು? ಇವ್ರ ಕೈಲಿ ಆಡ್ಸ್ಬಿಡೋಣ. ಆಡ್ಸವ ನನ್ಗೇನಾಗಬೇಕು ಅಂತವ್ರವ್ರು. ಈಗ ಗೀತಾ ಮತ್ತೆ ಯಜಮಾನ್ರು ಆಟಕ್ಕೆ ಬರ್ತೀರಾ? ಫಸ್ಟ್ ನೀವಿಲ್ ಬನ್ನಿ, ಆಟ ಏನು ಅಂತ ಹೇಳ್ತೀನಿ. ಸೊ ಇವಾಗ ಏನಪ್ಪಾ ಅಂದ್ರೆ ಮ್ಯಾಟ್ರು, ಅಲ್ಲಿ ಪ್ಲೇಡೋ ಇದೆ. ಆ ಪ್ಲೇಡೋಲ್ಲಿ ನೀವು ಇಲ್ಲೇ ಕೂತ್ಕೊಂಡು ಅವ್ರಿಗೆ ಆಟ ಸಾಮಾನ್ ಮಾಡ್ಕೊಡ್ಬೇಕು. ನಾನ್ ಹೇಳೋ ಅಂತ ಆಟ ಸಾಮಾನ್ ಅದೇನು ಅಂತ ನಾನು ಹೇಳ್ತೀನಿ. ಅದನ್ನ ಯಾರು 3 ನಿಮಿಷದ ಒಳಗಡೆ ಮುಗಿಸ್ತಿರೋ, ಯಾರು ತುಂಬಾ ಚೆನ್ನಾಗಿ ಮಾಡಿರ್ತಿರೋ ಅವರು ಈ ಆಟದ ವಿನ್ನರು. ಬನ್ನಿ ಕೂತ್ಕೊಳ್ಳಿ, ಹೇಳ್ತೀನಿ, ಪೊಸಿಷನ್ ತಗೊಳ್ಳಿ. ಬಣ್ಣದ ಬಗ್ಗೆ ನಾನು ಏನು ಪರ್ಟಿಕ್ಯುಲರ್ ಆಗಿಲ್ಲ, ಬಟ್ ನಾನು ಏನ್ ಹೇಳ್ತೀನೋ ಅದನ್ನೇ ಮಾಡ್ಬೇಕು. ಅದ್ ಸ್ವಲ್ಪ ಆ ತರ ಆಗೋಯ್ತು ಈ ತರ ಆಗೋಯ್ತು ಅನ್ನಂಗಿಲ್ಲ. ರೆಡಿನಾ? ನೀವು ಮಾಡ್ಬೇಕಾಗಿರೋದು ಕೋತಿನ. ನಿಮ್ಮ ಸಮಯ ಶುರು ಆಗುತ್ತೆ ಈಗ. ಮೇಡಮ್, ನಾನು ಹೇಳಿದ್ ಕೋತಿ, ನೀವು ಯಾಕೋ ಹಾವು ಮಾಡ್ದಂಗಿದ್ರೆ ಆ ಮಾಡಿ ತಪ್ಪಿಸ್ಬಿಡೋಣ ಇವಳಿಗೆ. ಏನೇನೋ ಹೇಳ್ತಾ ಆಟ ಅಂತ. ನಾನು ಬರೀ ಕೋತಿ ಅಂದೆ, ಕೋತಿ ಕ್ಯಾಪ್ ಎಲ್ಲ ಮಾಡ್ತಾ ಇದ್ದಾರೆ. ನಾನು ಏನ್ ಹೇಳಿದ್ದೇನೆ? ಕೋತಿ ಅಂದ್ರೆ ಮಂಕಿ. ಅಲ್ಲಿ ನೋಡಿತಾ ಆ ಕಡೆ ನೋಡು. ಯಾಕೆ ನೋಡ್ಬೇಕು? ಸಪೋರ್ಟ್ ಮಗನ್ ಬಿಟ್ಬಿಟ್ಟು ಅಲ್ಲಿ ನೋಡು. ಸರ್, ನೀವು ಪೆಟ್ರೋಲ್ ಬಂಕ್ ಅಲ್ಲಿ ಕುತ್ಕೊಂಡು ಇದೇ ಮಾಡೋದ ಹಿಂಗೆ? ನೀವು ಫಸ್ಟೇ ಕೈ ಎತ್ಬಿಟ್ರೆ ಬರಲ್ಲ ಅಂತ. ಯಾವ್ದು 12 ಶೇಪ್ ಅಲ್ಲಿ ಇರೋ ಮುಖ ಕೋತಿದು? ಯಾವ ದೇಶದ್ದು ಮೇಡಮ್? ಚೈನಾದ? ಬ್ರೆಜಿಲ್ದ? ಚಿಕ್ಕ ಯಾವತ್ತು ಜೇಡಿ ಮಣ್ಣಲ್ಲೆಲ್ಲ ಆಟ ಆಡಿಲ್ವಾ? ಆತರ ಏನೇ ಆಟ ಆಡಿಲ್ಲ. ಅಯ್ಯೋ, ಆಟ ಆಡೋ ವಯಸ್ಸಲ್ಲಿ ಏನ್ ಮಾಡ್ತಾ ಇದ್ರಿ ಮತ್ತೆ? ಪಿಕ್ಚರ್ಗೆ ಹೋಗ್ತಾ ಇದ್ರೆ ಹೆಂಗೆ? ಕೋತಿಗ್ ಬೆನ್ನಲ್ಲಿ ಬಾಲ ಬಂದಿದೆ ಕಂಡ್ರ. ಯೂ ಮಂಕಿ ಪಿಂಕ್ಸ್ ಬಾಲನೂ ಉದ್ರೋಯ್ತಾ? ನಮಗೆ ಮಂಗ ಮಾಡ್ತಾ ಇದೀರ ನೀವು. 2 ಬಾಲ ಗುರು ಕೋತಿಗೆ. ಇದು ಗ್ಯಾರಂಟಿ ಬ್ರೆಜಿಲ್ದೋ ಚೈನಾದೋ ಇರುತ್ತೆ. ವೆರಿ ಗುಡ್. 10 8 Stop.
ಈಗ ಇಲ್ಲಿಗೆ ಆಟ ಮುಗ್ದಿದೆ. ಈ ಕಡೆ ನೋಡಿದ್ರೆ ನನ್ನ ಜೀವನನೂ ಮುಗಿಬೋದೇನೋ. ಆದರೆ ನಾನು ಲಾಸ್ಟ್ ಅಲ್ಲಿ ಹೋಗ್ತೀನಿ, ಯಾಕಂದ್ರೆ ಮಾತೇನಾದ್ರು ಮರ್ತೋಗ್ಬಿಡ್ತೀನಿ ಅಂತ ಭಯ ಆಗ್ತಿದೆ ನನಗೆ. ಸರ್ ಏನ್ ಸರ್ ಇದು ಟ್ಯಾಲೆಂಟು, ಇದು ಭಯಂಕರ ಕ್ರಿಯೇಟಿವಿಟಿ ಸರ್. ನಾನು ಬರೀ ಮಂಗ ಮಾಡು ಅಂದ್ರೆ ಇವರು ಡಿಸೈನರ್ ಮಂಗ ಮಾಡಿ ಕೈಯಲ್ಲಿ ಡಿಸೈನರ್ ಬಾಳೆಹಣ್ಣು ಕೊಟ್ಟಿದ್ದಾರೆ. ಮಂಗ ಅಕಸ್ಮಾತ್ ಹೊಟ್ಟೆಗಿಟ್ಟೆ ಹಸ್ಬಿಟ್ರೆ ಇವ್ರು ಮುಗಿಸೋದ್ರೊಳಗೆ ಅಂತ. ಹೆಂಗ್ ಸರ್ ಕಲ್ತ್ರಿ ಇದು? ಅದು ನಾವು ಅವಾಗ ಮಾಡ್ತಾ ಇದ್ದೆ ಮೊದಲು. ಪೆಟ್ರೋಲ್ ಬಂಕ್ ಅಲ್ಲಿ ಕೂತ್ಕೊಂಡು ಇದೇ ಪೆಟ್ರೋಲ್ ಬಂಕ್ ಅಲ್ಲ, ಹೇಳಿ. ಮೊದಲು ಮಾಡ್ತಾ ಇದ್ದೆ, ಮೊದಲು ಫ್ರೀ ಆಗಿದ್ದಾಗ. ಹಾ ಆಮೇಲೆ ಡ್ರಾಯಿಂಗ್ ಮಾಡೋದು ಹೌದಾ? ಮಾಡ್ತಾ ಇದ್ದೆ. ಕೋತಿ ಮೀಟ್ ಮತ್ಸ್ಯ ಕನ್ಯೆ. ಹಾ ಹೇಳು ಮತ್ಸ್ಯ ಕನ್ಯೆಗೆ. ನೋಡು ಎಷ್ಟು ಚೆನ್ನಾಗಿದೆ ಮತ್ಸ್ಯ ಕನ್ಯೆ. ಮೇಡಮ್ ಇದು ಯಾವ ಆಂಗಲ್ ಇಂದ ನಿಮ್ಗೆ ಕೋತಿ ಅನ್ನಿಸ್ತು? ಕೋತಿ ಇವಾಗ ನಿಂತ್ಕೊಳತ್ತೆ ನೋಡಿ. ಅಣ್ಣ ಇದ್ರ ಬಗ್ಗೆ ಏನಾದ್ರು ಹೇಳಕ್ ಇಷ್ಟಪಟ್ರೆ ಹೇಳ್ಬೋದಣ್ಣ? ನನಗ್ ಗೊತ್ತಾಯ್ತು ಮೇಡಮ್ ಯಾಕೆ ಪಿಂಕ್ ಸೆಲೆಕ್ಟ್ ಮಾಡ್ಕೊಂಡ್ರು ಅಂತ. ಅಣ್ಣ ಪಿಂಕ್ ಶರ್ಟ್ ಹಾಕೋರಲ್ಲ, ಅದಕ್ಕೆ ಮಾಡ್ತೀನಿ ತಡಿ ಅಂತ ಪಿಂಕ್ ಸೆಲೆಕ್ಟ್ ಮಾಡ್ಕೊಂಡ್ರು. ಈ ಆಟದಲ್ಲಿ ಅದ್ಭುತವಾಗಿ ಆಡಿ ಗೆದ್ದಿರ್ತಕ್ಕಂತ ರವಿ ಅವ್ರಿಗೆ ಅಮೃತ್ ನೋನಿ. ಪ್ರತಿ ಹನಿಯಲ್ಲೂ ಆರೋಗ್ಯದ ಅನುಭವ. ಇವ್ರ ಕಡೆಯಿಂದ ನಿಮ್ಗೆ ಗಿಫ್ಟ್ ಹ್ಯಾಂಪರ್. ಕಂಗ್ರಾಚುಲೇಷನ್. ಈಗ ಅವಾಗ್ಲೇ ಒಂದು ಮಂಗ ಮಾಡಿದ್ರಲ್ಲ ಸರ್, ನೀವ್ ನೋಡಿದ್ರ ಸರ್? ಖಂಡಿತ. ನಿಮ್ಮ ಅನಿಸಿಕೆ ಏನು ಸರ್ ಆ ಮಂಗ ನೋಡಿದ್ಮೇಲೆ? ಮೋಸ್ಟ್ಲಿ ಅದು ವಿಕಲಚೇತನ ಮಂಗ ಬಟ್ ನೀವ್ ತುಂಬಾ ಚೆನ್ನಾಗಿ ಮಾಡ್ತೀರಾ ಅಂತ ಕೇಳ್ಪಟ್ಟೆ ನಾನು. ಒಂದು ತಕ್ಕ ಮಟ್ಟಿಗೆ ಮಾಡ್ತೀನಿ. ತಕ್ಕ ಮಟ್ಟಿಗೆ ಅದಕ್ಕಿಂತ ಅಂತೂ ಚೆನ್ನಾಗಿ ಮಾಡ್ತೀರಾ. ಬಟ್ ಆಟ ಆಗೋಯ್ತು ಸರ್. ಇವಾಗ ಒಂದ್ ಕೆಲ್ಸ ಮಾಡ್ತೀನಿ, ಇವಾಗ ಇನ್ನೊಂದ್ ಆಟ ಆಡಿಸ್ತೀನಿ. ಆ ಆಟನ ಯಾರ್ಯಾರು ಆಡ್ಬೇಕು ಅಂತಾನು ಹೇಳ್ತೀನಿ. ಆದ್ರೆ ಅದಕ್ಕೂ ಮುಂಚೆ ಪ್ರಾಪರ್ಟಿ ತರಿಸ್ಬಿಡ್ತೀನಿ. ಸರ್ ಈಗ ಪ್ರಾಪರ್ಟಿ ಬಂದಿದೆ. ಈ ಪ್ರಾಪರ್ಟಿ ಹಿಂದೆ ಯಾರ್ಯಾರು ನಿಂತ್ಕೋತಾರೆ ಅಂದ್ರೆ, ಒಂದ್ ಕಡೆ ಅಪ್ಪ ನಿಂತ್ಕೋತಾರೆ, ಒಂದ್ ಕಡೆ ಮಗ ನಿಂತ್ಕೊಂತಾರೆ. ಓಕೆನಾ? ಆಟ ಏನು ಅಂತ ಹೇಳ್ತೀನಿ. ಫಸ್ಟ್ ಪೊಸಿಷನ್ ತಗೊಂಡ್ಬಿಡಿ. ರೆಡಿನಾ ಅಪ್ಪಾಜಿ? ಆಟ ಏನಪ್ಪಾ ಅಂದ್ರೆ, ನೀವು ಆ ಕಪ್ಪನ್ ತಗೋತೀರಿ, ಪಿರಮಿಡ್ ಶೇಪ್ ಅಲ್ಲಿ ಜೋಡಿಸ್ತೀರಿ ಅಪ್ಪಾಜಿ. 10ರಿಂದ 1. ಓಕೆನಾ? 2 ಮಧ್ಯ 1 ಆತರ, 2 ಮಧ್ಯ 1 ಆತರ, 1 10ರಿಂದ 1ರವರೆಗೂ ಪಿರಮಿಡ್ ಆಕಾರದಲ್ಲಿ ಜೋಡಿಸ್ತೀರಿ. ಓಕೆನಾ? ಆ ಟೈಮಲ್ಲಿ ನೀವೇನ್ ಮಾಡ್ಬೇಕು ಅಂದ್ರೆ, ಅಪ್ಪಾಜಿ ಕಷ್ಟಪಟ್ಟು ಮನೆ ಕಟ್ತಾ ಇದ್ರೆ ಬಾಲ್ ತಗೊಂಡ್ ಹೊಡೆದ್ ಬಿಟ್ಟು ಬೀಳಿಸ್ಬೇಕು. ಓಕೆನಾ? ನಿಮ್ ಕೆಲ್ಸ ಎಷ್ಟು ಈಸಿ ಅಲ್ವಾ? ಅವ್ರ ಕೆಲ್ಸ ಎಷ್ಟು ಕಷ್ಟ, ಇವ್ರ ಕೆಲ್ಸ ಎಷ್ಟು ಈಸಿ. ಈ ತರ ತಾರತಮ್ಯ ಮಾಡಿದ್ರೆ ನನ್ನ ಹೆಸರಿಗೆ ಮಸಿ ಬೀಳ್ದು ಬಿಡುತ್ತೆ. ಅದಕ್ಕೆ ನಾನು ಏನ್ ಮಾಡ್ತೀನಿ ಅಂದ್ರೆ, ನೀವು ಮನೆ ಹೊಡೆಯುವಾಗ ಕಣ್ಣಿಗೆ ಸುಂದರವಾದ ಮಾಸ್ಕ್ ಅನ್ನ ಹಾಕೊಂಡು ಮನೆ ಹೊಡಿಬೇಕು. ಓಕೆನಾ? ರೆಡಿನಾ? ನಿಮ್ಗೆ ಹೆಲ್ಪ್ ಮಾಡೋದಕ್ಕೆ ಅವರೆಲ್ಲರೂ ಇದಾರೆ. ಆದ್ರೆ ಒಂದ್ ವಿಷಯ ಏನಪ್ಪಾ ಅಂದ್ರೆ, ಒಂದ್ಸಲ ಹೊಡೆದ ಮೇಲೆ 5ರಿಂದ 7 ಸೆಕೆಂಡ್ ನೀವು ಹೊಡೆಯೋ ಹಾಗಿಲ್ಲ. ಓಕೆನಾ? ನೋಡಿ ಬಂದ್ ನಿಂತ್ಕೊಂಡ್ಬಿಟ್ರು ಪಕ್ಕದಲ್ಲಿ ಹೆಂಡತಿ. ಆ ಕಡೆ ಮಾವ ಹೆಂಗಾದ್ರು ಹೋಗ್ಲಿ, ಯಜಮಾನ್ರು ಆಟ ಆಡ್ತಿದ್ರು, ನಾನ್ ಬರ್ತೀನಪ್ಪ ಹೆಲ್ಪ್ ಮಾಡಕ್ಕೆ ಅಂತ ಬಂದು ನಿಂತ್ಕೊಂಡ್ಬಿಟ್ರು. ನೀವ್ ಹೆಲ್ಪ್ ಮಾಡ್ಬೇಕು. ಆಕ್ಚುಲಿ ಏನಪ್ಪಾ ಅಂದ್ರೆ, ಅವ್ರು ಒಂದ್ಸಲ ಬಾಲ್ ಎಸ್ತ ಮೇಲೆ ನೀವ್ 7 ಸೆಕೆಂಡ್ ಕೌಂಟ್ ಮಾಡ್ಬೇಕು. ಅಲ್ಲಿವರೆಗೂ ನೀವು ಹೊಡೆಯೋಂಗಿಲ್ಲ. 7 ಸೆಕೆಂಡ್ ಅವ್ರಿಗೆ ಕೊಡ್ಬೇಕು ನೀವು. ಓಕೆನಾ? ರೆಡಿನಾ? ವೆರಿ ಗುಡ್ ಮೇಡಮ್. ಇದನ್ನ ಹಾಕಿ ಯಜಮಾನ್ರ ಕಣ್ಣಿಗೆ. ಈಗ ನಿಂತ್ಕೊಳ್ಳಿ ಸರ್. ರೆಡಿ ಇದ್ದೀರಾ ಸರ್? ಬಾಲ್ ಇಲ್ಲಿದೆ ಸರ್. ಅಪ್ಪಾಜಿ ಇಲ್ಲಿ ಎದುರುಗಡೆ ಇದಾರೆ ಸರ್. ಎದುರುಗಡೆ, ಈ ಕಡೆ. ಆ ಕಡೆ ಅಲ್ಲ ಸರ್, ಈ ಕಡೆ ಇಲ್ಲಿದ್ದಾರೆ ಅಪ್ಪಾಜಿ. ಓಕೆ? ನೀವು ಸರಿಯಾಗಿ ಗುರಿ ಇಟ್ಟು ಅವ್ರಿಗೆ ಹೊಡಿಬೇಕು. ಓಕೆನಾ? ರೆಡಿ ಇದ್ದೀರಾ? ರೆಡಿ ಅಪ್ಪಾಜಿ, ನೀವು ರೆಡಿನಾ? ವೆರಿ ಗುಡ್. ನಿಮ್ಮ ಸಮಯ ಶುರು ಆಗುತ್ತೆ ಇನ್ 3, 2, 1 ಸ್ಟಾರ್ಟ್. ಅಪ್ಪಾಜಿ ಉಲ್ಟಾ ಹತ್ರ ಕಿಡಿ. 10 ಜೋಡಿಸಿ, 10 ಲೋಟ ಜೋಡಿಸ್ರಿ ಫಸ್ಟ್. ಓಡ್ರಿ ಈಗ ಸ್ಟಾರ್ಟ್. ಓಡ್ರಿ ಹೇಳ್ತೀನಿ. ಓಡ್ರಿ. ಅಲ್ಲೇ ಓಡ್ರಿ. ಎಡಗಡೆ. ಅಪ್ಪಾಜಿ ಫಸ್ಟ್ 10 ಜೋಡಿಸ್ಬಿಡಪ್ಪಾಜಿ. ಇನ್ನ ಈ ಕಡೆ ಎಡಗಡೆ. ಬೇಗ ಬಾಲ್ ಎತ್ಕೊಡು. ಇವಾಗ 7 ಸೆಕೆಂಡ್ ಎಣ್ಸಿ. 7 ಸೆಕೆಂಡ್ ಎಣ್ಸಿ. ಅಣ್ಣ ನೀವ್ ಹೆಲ್ಪ್ ಮಾಡಿ ಬನ್ನಿ. ಅಪ್ಪಾಜಿ ಈ ಕಡೆ ಬಾ. ಅಪ್ಪಾಜಿ ನೀವಿನ್ನ ಹೊಡಿ, ನಾನು ಹೇಳೋರ್ಗು ಹೊಡಿಯಂಗಿಲ್ಲ. ಬೇಗ ಕಟ್ಬಿಡ್ರಿ. ಕಟ್ಟಿ ಬೇಗ
2 ಹೊಡ್ರಿ ಬೇಗ ಕಟ್ಟಿ. ಅಯ್ಯೋ 1 2 3 4 5 6 7 ಹೊಡಿರಿ ಹೊಡಿ. 1 2 3 4 5 6 7 ಹೊಡಿರಿ. ಬೇರೆ ಕೊಡಿ. ಹೊಡಿರಿ. ಇಲ್ಲಿ ತಮ್ಮಂಗೆ ಅಣ್ಣನ ಮೇಲೆ ಏನೋ ದ್ವೇಷ ಇದೆ, ಅದು ಕಾಣ್ತಾ ಇದೆ. ಅದ್ರ ಜೊತೆಗೆ ನನ್ ಬಗ್ಗೆನೂ ದ್ವೇಷ ಇದೆ. ಅಣ್ಣ ಆಟ ಮುಗ್ದಾಯ್ತು ಬನ್ನಿರಿ. ಅಯ್ಯೋ ಅಣ್ಣ ನನ್ಗೆ ಎಷ್ಟು ಹೊಡೆದ ಗೊತ್ತ, ನೀನು ಬಾಯಿಲಿ ನಿನ್ ನೋಡ್ಕೊತೀನಿ ನಾನು. ಬರೋಣ ಇಲ್ಲಿ. ಈಗ ಏನ್ ಧ್ವಂಸ ಮಾಡಿದೀರಾ ಅಂತ ನೀವೇ ಕಣ್ಣಿನ ಬಟ್ಟೆ ತೆಗೆದು ತೆಗಿರಿ. ನೋಡಿ ಇಲ್ಲಿ ಈ ಪಾಟಿ ಧ್ವಂಸ ಮಾಡಿದೀರಾ ನೀವು. ಆ ತರ ತೆಗೆದು ಹೆಂಗ್ ಬೀಸಿದಿರೋ ನನ್ಗೆ ಎಲ್ಲಾ ಕಡೆ ನೋಡ್ತಾ ಇದೆ. ಏನ್ ಕೋಪ ಇತ್ತು ನಿಮ್ಗೆ? ಗುರಿ ತಪ್ಪಿಸ್ಬಿಟ್ರಿ, ಅದಕ್ಕೆ ಆ ಕೋಪ ಅದಕ್ಕೆ ನನ್ ಮೇಲೆ ಗುರಿ ಇಡ್ತಾ ಇದ್ರಿ. ನಿಮ್ ಮೇಲೆ ಇಟ್ಟೆ. ವೆರಿ ಗುಡ್ ಸರ್. ಆದ್ರ ಓಹೋ ಸೈಕಲ್ ಗ್ಯಾಪ್ ಅಲ್ಲಿ ಅಜ್ಜಿ ಬಾಲ್ ಇಟ್ಕೊಂಡ್ಬಿಟ್ಟಿದೆ. ನೀವ್ ಆಡ್ತೀರಾವ? ಆಡೋಣ ಇವ್ರ ಕೈಯಲ್ಲೇ ಓಡಿಸ್ಕೊಂಡಿದ್ದೀನಂತವ, ನಿನ್ ಕೈಯಲ್ಲಿ ಓಡಿಸ್ಕೊಳ್ಳೋದು ಏನಿದೆ? ಒಂದ್ ಕೆಲ್ಸ ಮಾಡೋಣವ, ನಾನು ನೀವು ಆಡೋಣ. ಇವರೆಲ್ಲ ಯಾರು ಸರಿಗ ಆಡ್ತಾ ಇಲ್ಲ, ನಾನು ಹೊಡಿಯೋನ್ನವರೆಗೂ ಹೊಡಿಯಂಗಿಲ್ಲ. ನೀವು ಅಲ್ಲಿ ಕಟ್ಟುತ್ತಾ ಇರ್ತೀನಿ, ಕಟ್ಟುವಾಗ ನೀವು ಹೊಡಿಬೇಕು. ಇಂಜೆಕ್ಷನ್ ಮಾಡ್ಕೊಂಡ್ ಬಂದೆ ಅಲ್ದ್ರೆ ಹೊಡೀರಿ ಚೆನ್ನಾಗಿ. ಹೌದಾ? ಇನ್ನೊಂಚೂರು ಹತ್ರ ಹೇಳ್ಕೊಳ್ಳ ಟೇಬಲ್ನ. ಏಯ್ ಅತ್ತ ಮಕ್ಳ, ಒಂಚೂರು ಟೇಬಲ್ ಹತ್ರ ಹೇಳ್. ಈಗ ಅಕ್ಕಾಡಕ್ಕೆ ಇಳಿತಾ ಇರೋದು ಒನ್ ಅಂಡ್ ಓನ್ಲಿ ಅಜ್ಜವ್ವ. ಯಾವ ತಡಿಯು, ನಾನ್ ಕಟ್ಟಕ್ ಶುರು ಮಾಡ್ಮೇಲೆ ಹೊಡಿಬೇಕು. ಆ ಕಡೆ ಮೊಮ್ಮಗ ಹೊಡಿತಾರೆ, ಈ ಕಡೆ ಅವ್ವ ಹೊಡಿತಾರೆ. ಇದ್ದಂಗೆನೆ ಹೊಡೀರಿ. ರೆಡಿನಾ? ಹತ್ತಾಗ್ಬೇಕು. ಸರಿ ಇಲ್ಲ ಇವರು, ನೋಡ್ತಾ ಇರ್ಬೇಕು. ಹೊಡಿಯಂಗಿಲ್ಲ. ಇನ್ನು 6 ಆಗಿರೋದು, 7 ಆಗಿರೋದು, 8 ಆಗಿರೋದು, 9 ಆಗಿರೋದು, 10 ಆಗಿರೋದು. ಅವ ಇನ್ನು 1 ಆಗಿರೋದು, 2 ಆಗಿರೋದು, 3. ಯಾಕ್ರ ಹೇಳ್ತೀರಾ? ಸುಮ್ನೆ ಹೊಡೀರಿ. ಮಾತಾಡ್ಸೋ ನೀನು. ಹೋಗ ಮಾತಾಡ್ಸೋ, ಅವನ್ ಮಾತಾಡ್ಸೋ. ಹೋಗ ಪಾಪು ಮಾತಾಡ್ಸೋ. ಅಜ್ಜಿನ ಪಾಪು ಚೆನ್ನಾಗಿದ್ದಾರೆ ಕೇಳೋ. ತಡಿಯವ ನಾನು ಸೋತು ಶರಣಾಗಿದ್ದೀನಿ ಅವ್ವ, ನನ್ನನ್ನು ಬಿಟ್ಬಿಡವ್ವ. ಏನವ ಶಕ್ತಿ ನಿಂಗೆ? ಶ್ರೀನಾಥ್ ಇಷ್ಟು ಜೋರಾಗಿ ಬಾಲಿಂಗ್ ಮಾಡ್ಲಿಲ್ವಲ್ಲ ಅವ, ನಿನ್ನಷ್ಟು ಫಾಸ್ಟ್ ಆಗಿ ಆಯ್ತಲ್ಲ, ಇಷ್ಟು ಹೊಡೆದ್ನಲ್ಲ ಸಾಕು. ಇಲ್ಲ ಸಾಕಲ್ವಾ? ನಾನೇ ಗೆದ್ದೆ ಅಲ್ವಾ? ನೀನ್ ಗೆದ್ದ, ನಾನು ನನ್ನವ್ವ ಸಕ್ಕದಾಗಿ ಸೋಲ್ಸ್ದೆ ಅವ್ವ ನನ್ನನ್ನ. ನೀನು ಸೂಪರ್ ಆಗಿ ಆಟ ಆಡಿ ನನ್ನನ್ನ ಸೋಲ್ಸಿ ಈ ಆಟದಲ್ಲಿ ಗೆದ್ದಿರ್ತಕ್ಕಂತ ನನ್ನ ಪ್ರೀತಿಯ 16 ಇಯರ್ ಓಲ್ಡ್ ಅಜ್ಜಿಗೆ ಬರ್ಲಿ ಜೋರ ಚಪ್ಪಾಳೆ. ಈಗ ಅದ್ಭುತವಾಗಿ ಆಡಿ ಗೆದ್ದಿದ್ದಕ್ಕೆ ಅಜ್ಜವಂಗೆ ಮಧುಶ್ರೀ ರಾಗಿಡೆ ಬಿಸ್ಕೆಟ್ ಅವ್ರ ಕಡೆಯಿಂದ ಒಂದ್ ಗಿಫ್ಟ್ ಹ್ಯಾಂಪರ್ ಇದೆ. ಅತ್ತೆ ಮಕ್ಳ ಅವ ನೋಡಿ, ರಾಗಿ ಮುದ್ದೆ ತಿಂದು ಇಷ್ಟು ಗಟ್ಟಿ ಇದ್ದೀರಾ ಅಲ್ವಾ? ಈಗ ರಾಗಿಯಲ್ಲೇ ಮಾಡಿರೋ ಈ ರಾಗಿಡೆ ಬಿಸ್ಕೆಟ್ ತಿಂದ್ರೆ ಇನ್ನಷ್ಟು ಗಟ್ಟಿ ಆಗ್ಬಿಡ್ತೀರಾ ನೀವು. ಸೂಪರ್ ಆಗಿ ಆಡಿದಕ್ಕೆ ನಿಮ್ಗೆ ಗಿಫ್ಟ್. ಕಂಗ್ರ್ಯಾಚುಲೇಷನ್.
ಈಗ ಇದೇನಿದು ವಾಪಸ್ ಬರ್ತಿದ್ದಂಗೆ ಮಹಾಲಕ್ಷ್ಮಿ ಕಣ್ಣಿಗೆ ಪಟ್ಟಿ ಹಾಕೊಂಡು ನಿಂತ್ಕೊಂಡ್ಬಿಟ್ಟಿದ್ದಾರೆ ಅಂತ ನೋಡ್ತಾ ಇದ್ದೀರಾ? ಯಾಕೆ ಕಣ್ಣಿಗೆ ಪಟ್ಟಿ ಹಾಕಿಸ್ದೆ ಅಂದ್ರೆ ಎದುರುಗಡೆ ಒಂದಷ್ಟು ಗುಡ್ಡೆ ಹಾಕ್ಸಿದೀನಿ, ಅದವರು ಕಣ್ಣಿಗೆ ಕಾಣಿಸ್ಬಾರ್ದು ಅಂತ ಫಸ್ಟೇ ಪಟ್ಟಿ ಹಾಕ್ಸ್ಬಿಟ್ಟೆ. ಇವಾಗ ಆಟ ಏನಪ್ಪಾ ಅಂದ್ರೆ ನಿಮ್ಮ ಎದುರುಗಡೆ, ಆದ್ರೆ ಕಣ್ಣು ಕಾಣ್ತಾ ಇಲ್ಲ, ಬಟ್ ಕಣ್ಣು ಎದುರುಗಡೆ 8 ಗುಡ್ಡೆಗಳಿದೆ. 8 ಗುಡ್ಡೆಗಳಲ್ಲಿ 5 ಗುಡ್ಡೆಯಲ್ಲಿ ಮಾತ್ರ ಏನೋ ಒಂದು ಐಟಮ್ಸ್ ಇದೆ, ಆಯ್ತಾ? ಇನ್ನು 3 ಗುಡ್ಡೆಗಳಲ್ಲಿ ಏನು ಇಲ್ಲ, ಖಾಲಿ ಇದೆ. ನಿಮಗೆ ನಾನು 5 ಚಾನ್ಸ್ ಕೊಡ್ತೀನಿ. ನೀವು ಹೋಗಿ ಒಂದೊಂದಾಗೆ ಒಂದೊಂದ್ ಗುಡ್ಡೆನ ಬಗುದು 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 ಒಳಗಿರೋ ಐಟಮ್ ನ ಹೊರಗ್ ತೆಗಿಬೇಕು. ಅಲ್ಲಿ ನಿಧಿ ಇದೆ. ನಮ್ಮ ಪೂರ್ವಿಕರು ಕರೆಕ್ಟ್. ಅಪ್ಪಾಜಿ ಚಿನ್ನಾಭರಣ ಅಂದ್ರೆ ನಂದೆಲ್ಲ ಅಡೆ ಇಡ್ಬೇಕಷ್ಟೇ. ಬಟ್ ಒಳ್ಳೆ ನಿಧಿ ಇದೆ, ಯೂಸ್ ಆಗುವಂತ ನಿಧಿ ಇದೆ. ಓಕೆ, ಆ ನಿಧಿನ ನೀವು ಭೇದಿಸ್ಬೇಕು. ಸರಿ, ಶೋಧಿಸಿ ಭೇದಿಸಿ ಎತ್ಕೊಂಡ್ ಬರ್ಬೇಕು. ರೆಡಿ ಇದೀರಾ? ನಿಮ್ ಕಣ್ಣು ಕಾಣ್ತಾ ಇಲ್ಲ ಎಲ್ಲಿ ಏನಿದೆ ಅಂತ, ಯಜಮಾನ್ರು ಗೈಡ್ ಮಾಡ್ತಾರ, ಅಲ್ಲಿಂದಾನೆ ಕೇಳಿಸ್ಕೊಂಡು ಹೋಗಿ. ಟೆನ್ಷನ್ ಮಾಡ್ಕೊಬಿಡಿ, ಸ್ಮೈಲ್ ಮಾಡಿ ಒಂದ್ಸಲ. ಅಂದಿದ್ಯಾ? ಓಕೆ, ನಿಮ್ಮ ಸಮಯ ಶುರು ಆಗಿಲ್ಲ ಇನ್ನು. ತಡಿರಿ, ವೆಯ್ಟ್ ಮಾಡ್ರಿ, ಇನ್ನು ವೆಯ್ಟ್. ನಿಮ್ಮ ಸಮಯ ಶುರು ಆಗುತ್ತೆ ಈಗ. ಏನೋ ಸಿಕ್ತು, ಏನೋ ಸಿಕ್ತು. ಬಿಡಿಲಿ, ಒಂದ್ ನಿಮಿಷ ಸರ್, ಒಂದ್ ನಿಮಿಷ ಮೇಡಮ್ ಒಂದ್ ನಿಮಿಷ ಹಂಗೆ ನಿಂತ್ಕೊಳ್ಳಿ. ಫಸ್ಟ್ ಏನೇನ್ ತೆಗ್ದಿದ್ದೀರಾ ಅಂತ ನೋಡ್ಬಿಡ್ತೀನಿ ಫಸ್ಟ್. ಓಕೆನಾ? ಬನ್ನಿ ಇಲ್ಲಿ ಮೇಡಮ್, ಇಲ್ಲಿ ಹಿಂದೆ ಬನ್ನಿ, ತಿರ್ಕೊಳ್ಳಿ, ಇಲ್ಲೇ ತಿರ್ಕೊಳ್ಳಿ. ಎಷ್ಟು ಅರ್ಜೆಂಟ್ ಅಂದ್ರೆ ನಿಂತ್ಕೊಳ್ಳಿ ಅಂದ್ರು ನಾನು ಮಾತನ್ನ ಕೇಳಿಸ್ಕೊಳ್ಳಿ. ಈ ತರನ ಸರ್, ಅದ್ರ ಬದಲು ಬೆಟ್ಟಕ್ಕೆ ಕರ್ಕೊಂಡು ಹೋಗ್ಬಿಡ್ತಾ ಇದ್ದೆ ನಾನು. ಬೆಟ್ಟಕ್ಕೆ ಹೊರ್ದು ಬಿಡೋರು ಅವರು ಈ ಸ್ಪೀಡ್ ಅಲ್ಲಿ. ಈಗ ಫಸ್ಟ್ ಮೇಡಮ್ ಅವ್ರು ಎತ್ತಿರೋದೇನೋ ತೊಗರಿ ಬೇಳೆ. ನೆಕ್ಸ್ಟ್ ಎತ್ತಿರೋದು ತುಂಬಾ ಇಂಪಾರ್ಟೆಂಟ್ ಆಗಿರೋಂತ ಚೀಲ ಸರ್. ಅದು ಏನು ಅಂದ್ರೆ ಲೊಟ್ಟೆ. ಲೊಟ್ಟೆ ಅಂದ್ರೇನು? ಏನು ಇಲ್ಲ, ಲೊಟ್ಟೆ ಪುಸ್ಕಿ ಅನ್ನೇ ಒಂದ್ಸಲ ಹೆಂಡತಿಗೆ. ಲೊಟ್ಟೆ ಪುಸ್ಕಿ, ಆಯ್ತಾ? ನೆಕ್ಸ್ಟ್ ಐಟಮ್ ಎತ್ತ ಮೇಲೆ ಯಜಮಾನ್ರು ಕೊಡ್ಬೇಕು, ಅದನ್ನ ನೋಡಿ ನಾವ್ ಹೇಳ್ತೀವಿ. ಓಕೆನಾ? ರೆಡಿನಾ? ಸ್ಟಾರ್ಟ್. ಎಡಗಡೆ ತಿರ್ಕೋ, ಎಡಗಡೆ ಅಲ್ಲೇ ಮುಂದೆ, ಅಲ್ಲೇ ತಗೊಂಡ್ಮೇಲೆ ಸ್ಟಾಪ್. ಸ್ಟಾಪ್. ಏನ್ ಬರ್ತಿದೆ ಸರ್? ರಾಗಿ ಹಿಟ್ಟು. ರಾಗಿ ಹಿಟ್ಟು. ಈ ಕಡೆ ಬನ್ನಿ, ಹಂಗೆ. ರಾಗಿ ಮುದ್ದೆ ಮಾಡೋದಕ್ಕೆ ರಾಗಿ ಹಿಟ್ಟು ರೆಡಿ ಆಗಿದೆ. ರೆಡಿನಾ ಮೇಡಮ್? ನೆಕ್ಸ್ಟ್ ಒಂದ್ಸಲ ಹಿಂಗ್ ಟರ್ನ್ ಮಾಡ್ತೀನಿ. ಮೇಡಮ್ ಸಿಕ್ಕಿದೆ. ಏನ್ ಸಿಕ್ಕಿದೆ ಅಂತ ಮಾಡಿ ತೋರಿಸ್ಬಿಡಿ ಸರ್. ಲೊಟ್ಟೆ ಪುಸ್ಕಿ ಸಿಕ್ಕಿದೆ ನಿಮ್ಗೆ. ಈ ಕಡೆ ಬನ್ನಿ ಒಂದ್ ನಿಮಿಷ. ಯಾಕೋ ಅಲ್ಲಿ ಸರಿಗಿಲ್ಲ, ಅಲ್ಲಿ ನಿಧಿ ಚೆನ್ನಾಗಿಲ್ಲ. ಓಕೆನಾ? ಇನ್ನ ಒಂದೇ ಚಾನ್ಸ್ ಇರೋದು ನಿಮ್ಗೆ. ಓಕೆನಾ? ನಿಮ್ಮ ಸಮಯ ಶುರು ಆಗುತ್ತೆ ಈಗ. ಮುಂದೆ ಹೋಗಿ. ಹೇಳಿ. ವೆರಿ ಗುಡ್. ಬನ್ನಿ ಮೇಡಮ್, ಇಲ್ಲಿ ನಿಧಿ ಸಿಕ್ಕಿದೆ. ನಿಧಿಲಿ ಏನಿದೆ ಅಂತ ನೋಡ್ಬಿಡ್ತೀನಿ. ಈಗ ಸಿಕ್ಕಿರೋದು ಸಾಸಿವೆ ಎಣ್ಣೆ. ಬರ್ಲಿ ಚಪ್ಪಾಳೆ. 5 ಮುಗೀತು, ಆಟ ಮುಗಿಸ್ಬಿಡೋಣ ಅಂತ ಅನ್ಕೊಂಡೆ. ಬಟ್ ನೀವ್ ಆಟ ಆಡ್ತಿರೋದ್ ನೋಡಿದ್ರೆ ನನ್ಗೆ ಎಲ್ಲಾ ಐಟಮು ನಿಮಗ್ ಸಿಗ್ಲಿ ಅಂತ ಅನ್ನಿಸ್ತಾ ಇದೆ. ಓಕೆನಾ? ಅದಕ್ಕೆ ನಾನ್ ನಿಮಗ್ ಮತ್ತೆ 3 ಚಾನ್ಸ್ ಕೊಡ್ತೀನಿ. ರೆಡಿನಾ? ಆಟ ಆಡೋದಕ್ಕೆ ರೆಡಿನಾ? ಬನ್ನಿ ಒಂದ್ಸಲ ಹಂಗೆ. ಬನ್ನಿ, ರೆಡಿ? ಬನ್ನಿ. ಒಂದ್ ರಿಂಗ ರೋಸಸ್ ಆಡೋಣ. ನಿಮ್ ಕಡೆ ಚಿಕ್ಕ ವಯಸ್ಸಲ್ಲಿ ಇದೆಲ್ಲ ಆಡ್ತಾ ಇದ್ರಾ? ಯಾವಾಗ ಆಡ್ತಾ ಇದ್ರಿ? ಚಿಕ್ಕ ವಯಸ್ಸಲ್ಲಿ. ಓಕೆನಾ? ನಿಮ್ಮ ಸಮಯ ಶುರು ಆಗುತ್ತೆ ಈಗ. ಹೋಗಿ ಮೇಡಮ್, ಮುಂದಕ್ಕೆ ಹೋಗಿ. ಈ ಕಡೆ ಬನ್ನಿ, ಇಲ್ಲಿ ಬನ್ನಿ. ಎಡಗಡೆ. ವೆರಿ ಗುಡ್. ನಿಮಗೆ
ಸಿಕ್ಕಿದೆ, ಎಲ್ರು ಒಟ್ಟಿಗೆ ಹೇಳಿ. ಏನ್ ಸಿಕ್ಕಿದೆ? ಲೊಟ್ಟೆ. ಏನ್ ಮೇಡಮ್ ಇಷ್ಟೊಂದು ಚಾನ್ಸ್ ಕೊಡ್ತಾ ಇದ್ರು, ಲೊಟ್ಟೆ ಅಂದ್ರೆ ಅಷ್ಟೊಂದು ಇಷ್ಟನಾ ನಿಮ್ಗೆ? ಈಗ ಒಂದ್ ಕೆಲ್ಸ ಮಾಡ್ತೀನಿ ನಾನು, ನಿಮ್ಮನ್ನ ಫಸ್ಟ್ ತಿರುಗ್ಸಕ್ಕೂ ಮುಂಚೆ ಇನ್ನೊಂದ್ ಕೆಲ್ಸ ಮಾಡ್ಬೇಕು ನಾನು. ರೆಡಿ? ಬನ್ನಿ ಮೇಡಮ್. ಕರೆಕ್ಟ್. ಭಾವನ್ ವಾಯ್ಸ್ ಮಾತ್ರ ಕೇಳಿಸ್ಕೋಬೇಕು ಜೀವನದಲ್ಲಿ, ಇನ್ಯಾರ ವಾಯ್ಸು ಕೇಳಿಸ್ಕೋಬಾರ್ದು. ಯಜಮಾನ್ರು ಎಷ್ಟು ಪ್ರೀತಿಯಿಂದ ಗೈಡ್ ಮಾಡ್ತಾ ಇದಾರೆ ನಿಮ್ಮನ್ನ. ರೆಡಿನಾ? ಓಕೆ, ನಿಮ್ಮ ಸಮಯ ಶುರು ಆಗುತ್ತೆ ಈಗ. ಶಾಬಾಷ್! ಇಷ್ಟೆಲ್ಲ ಕಷ್ಟಪಟ್ಟಿದ್ದಕ್ಕೆ ಸಿಹಿ ಸುದ್ದಿ ಸಿಕ್ಕಿದೆ, ಬೆಲ್ಲ ಸಿಕ್ಕಿದೆ ನಿಮ್ಗೆ. ಕಂಗ್ರಾಚುಲೇಷನ್ ಮೇಡಮ್. ಇನ್ನೊಂದೇ ಒಂದು ಗುಡ್ಡ ಬಾಕಿ ಇರೋದ್ ಕೆಡವಕ್ಕೆ. ನೀವು ರೆಡಿ ಇದ್ದೀರಾ? ಬನ್ನಿ ಇನ್ನೊಂದ್ ರೌಂಡ್ ಹೋಗ್ಬಿಡೋಣ, ಫೈನಲ್ ರೌಂಡ್ ಇದು. ಓಕೆನಾ ಯಜಮಾನ್ರೆ? ಕೇಳಿಸ್ತಾ ಇಲ್ಲ. ಯಜಮಾನ್ರೆ ನೀವು ಹೋಗಿ ಪೊಸಿಷನ್. ರೆಡಿ? ನಿಮ್ಮ ಸಮಯ ಶುರು ಆಗುತ್ತೆ ಈಗ. ಅದು ಲೊಟ್ಟೆ ಲೊಟ್ಟೆ ಅಂತ ಹೇಳ್ತಾ ಇದಾರೆ ಯಜಮಾನ್ರು. ಏನಿದೆ ಅಂತ ನಾವು ನೋಡೋಣ. ನಿಮಗೆ ಸಿಕ್ಕಿದೆ ಗೋಧಿ. ಸೂಪರ್ ಮೇಡಮ್, ಏನ್ ಫಾಸ್ಟ್ ಇದೀರಾ ಗೊತ್ತಾ ನೀವು? 2 ಸೆಕೆಂಡ್ ಅಲ್ಲಿ ಶಿವಪುರದಿಂದ ಮದ್ದೂರ್ಗೆ ಹೋಗಿ ನೆಕ್ಸ್ಟ್ ಮಂಡ್ಯ ಕಡೆ ಹೋಗಿದ್ರಿ. ನಾವು ಹಿಡ್ಕೊಳ್ಳಿಲ್ಲ ಅಂದ್ರೆ ಮುಗೀತು ಕತೆ ನಮ್ದು. ಬನ್ನಿ ಇಲ್ಲಿ ಹಂಗೆ ಹುಷಾರಾಗಿಂದ ಬಂದು ಕಣ್ಣಕ್ ಪಟ್ಟಿಕ ತೆಗಿರಿ. ಪ್ರಪಂಚ ಹಂಗೆ ಇದೆ ಅಲ್ವಾ? ಆದ್ರೆ ಇಲ್ಲೇನ್ ಮಾಡಿದೀರ ನೋಡಿ. ಸೊ ನಿಮಗೆ ಏನೇನ್ ಸಿಕ್ಕಿದೆ ಅಂತ ಇನ್ನೊಂದ್ಸಲ ತೋರಿಸ್ಬಿಡ್ತೀನಿ. ಬೆಲ್ಲ, ಗೋಧಿ, ಲೊಟ್ಟೆ, ಇನ್ನೊಂದ್ ಲೊಟ್ಟೆ, ಇದು ಸಾಸಿವೆ ಎಣ್ಣೆ, ತೊಗರಿ ಬೇಳೆ, ರಾಗಿ ಹಿಟ್ಟು, ಆಮೇಲೆ ಮತ್ತೊಂದ್ ಲೊಟ್ಟೆ. ಬಟ್ ಸೂಪರ್ ಆಗಿ ಆಡಿದ್ರೆ ಸೂಪರ್. ಕೊಡಿ ಕೈ ಹೈಫೈ, ಜೋರ ಚಪ್ಪಾಳೆ ಬರ್ಲಿ. ಇಷ್ಟು ಚೆನ್ನಾಗಿ ಆಟ ಆಡಿದಕ್ಕೆ ನಿಮ್ಗೆ ರಿಫ್ ಹೋಮ್ ಕೇರ್ ಬ್ರಾಂಡ್ ಅವ್ರ ಕಡೆಯಿಂದ ಒಂದು ಫ್ಯಾಮಿಲಿ ಪ್ರೊಟೆಕ್ಷನ್ ಕಿಟ್ ಸಿಗ್ತಾ ಇದೆ. ಅತ್ತೆ ಮಕ್ಕಳ ತಗೊಂಬನ್ನಿ. ರಿಫ್ ಹೋಮ್ ಕೇರ್ ಬ್ರಾಂಡ್ ಅವ್ರ ಕಡೆಯಿಂದ ಈ ಫ್ಯಾಮಿಲಿ ಪ್ರೊಟೆಕ್ಷನ್ ಕಿಟ್ ನಿಮ್ಗೆ. ಕಂಗ್ರಾಚುಲೇಷನ್. ಇಷ್ಟೊತ್ತು ಮಣ್ಣಲ್ಲೆಲ್ಲ ಆಡಿದಿರಲ್ಲ, ಸೊ ಚೆನ್ನಾಗಿ ಸ್ಯಾನಿಟೈಸ್ ಮಾಡ್ಕೊಂಡು ಕೈ ತೊಳ್ಕೊಳ್ಳಿ. ಕೊರೋನಾನ ದೂರ ಇಡಿ, ಫ್ಯಾಮಿಲಿನ ಸೇಫ್ ಆಗಿಡಿ. ಕೊನೆಯ ಆಟ ಆಡೋಂತ ಸಮಯ. ಅಖಾಡಕ್ ಯಾರು ಇಳಿತಾರೆ ಆವಾಗ್ಲೇ ಒಬ್ರು ಯಾರ್ದೋ ಮೇಲೆ ದ್ವೇಷ ತೀರ್ಸ್ಕೊತಾ ಇದ್ರು, ಏನೋ ಗೊತ್ತಿಲ್ಲ. ಕಣ್ಣಿಗೆ ಬಟ್ಟೆ ಕಟ್ಕೊಂಡು ನನಗ್ ಹೊಡಿಯೋದ್ರ ಜೊತೆ ಅಣ್ಣಂಗೂ ಹೊಡಿತಾ ಇದ್ರು ಅಲ್ವಾ? ಈಗ ಅಣ್ಣ ತಮ್ಮ ಇಬ್ರು ಆಟಕ್ಕೆ ಇಳಿಸ್ತೀನಿ ನಾನು. ಈ ಆಟದಲ್ಲಿ ಸೇಡ್ ತೀರ್ಸ್ಕೋಬೇಕು ಸರ್ ನೀವು, ಓಕೆನಾ? ಆದ್ರೆ ಆಟ ಏನು ಅಂತ ಗೊತ್ತಾಗ್ಬೇಕಲ್ಲ. ಆಟ ಏನು ಅಂತ ಗೊತ್ತಾಗ್ಬೇಕಾದ್ರೆ ಪ್ರಾಪರ್ಟೀಸ್ ಬರ್ಬೇಕು. ಕರೀರಿ. ಪ್ರಾಪರ್ಟೀಸ್ ತಂದ್ರು ಅತ್ತೆ ಮಕ್ಳ. ಅಣ್ಣ ತಮ್ಮನ್ ಇಬ್ರು ಅಖಾಡಕ್ಕೆ ಇಳ್ಸೋಣ ಅನ್ಕೊಂಡೆ. ಆದ್ರೆ ಬೌಲಲ್ಲಿ ಐಸ್ ಕ್ರೀಮ್ ನೋಡ್ತಿದ್ದಂಗೆ ಸುಷ್ಮಿತ್ ಅವ್ರ ಬಾಯಿಂದ ಬಂದಿದ್ದೇನ್ ಗೊತ್ತಾ? ಯಾರ್ಯಾರ್ಗೆ ಏನೇನ್ ಗೇಮ್ ಕೊಡ್ತಾರೋ ಈ ಆಟ ನನಗಾದ್ರೂ ಕೊಡಬಾರ್ದಿತ್ತ ಅಂತ ಮೇಲ್ಗಡೆಯಿಂದ ಅಶ್ವಿನಿ ದೇವತೆಗಳು ತಥಾಸ್ತು ತಥಾಸ್ತು ಅಂತ ಅಂದ್ಬಿಟ್ವು. ಸೊ ಇವಾಗ ಆಟ ಆಡ್ತಿರೋದ್ ಯಾರು? ಸುಷ್ಮಿತಾ ಹಾಗೂ ಗೀತಾ. ಬನ್ನಿ
ಐಸ್ ಕ್ರೀಮ್ ಅಂದ್ರೆ ಎಷ್ಟಿಷ್ಟ? ನಾಟ್ ಮಚ್ ಇಷ್ಟ. ಇಷ್ಟ. ಮತ್ತೆ ಅದ್ ನೋಡಿದ ತಕ್ಷಣ ಏನು ಅಷ್ಟೆಲ್ಲ ಕೊಂಡ್ಕೊಂಡ್ ಬಿಟ್ಬಿಟ್ರಿ ನೀವು? ಆಫ್ಟರ್ ಎ ಲಾಂಗ್ ಟೈಮ್ ಐಸ್ ಕ್ರೀಮ್ ತಿಂತಾ ಇರೋದು ಅದಕ್ಕೆ. ಅದಕ್ಕ ಸೊ ಇಷ್ಟ ಆಯ್ತಾ ನಿಮ್ನ ಕರೆದಿದ್ದ ಆಟಕ್ಕೆ? ಇಷ್ಟ. ಓಕೆ, ಇವಾಗ ಆಟ ಏನಪ್ಪಾ ಅಂದ್ರೆ ಇಲ್ಲಿ 5 ಪ್ಯಾಕ್ ಐಸ್ ಕ್ರೀಮ್ ನ ಹಾಕಿದೀವಿ ಅದ್ರೊಳಗೆ, ಫ್ಯಾಮಿಲಿ ಪ್ಯಾಕ್. ಓಕೆ, 5 ಫ್ಯಾಮಿಲಿ ಪ್ಯಾಕ್ ಐಸ್ ಕ್ರೀಮ್ ನ ಯಾರು ಜಾಸ್ತಿ ತಿಂತೀರಾ ಅವರು ಈ ಸುತ್ತಿನ ವಿನ್ನರು. ಈಗ ಮೆಹಂದಿ ಹಾಕಿದಾಗ ಜಾಸ್ತಿ ಕಲರ್ ಬಂದ್ರೆ ಗಂಡನ ಮೇಲೆ ಪ್ರೀತಿ ಜಾಸ್ತಿ ಅಂತಾರಲ್ಲ, ಹಂಗೆ ಐಸ್ ಕ್ರೀಮ್ ಜಾಸ್ತಿ ಖಾಲಿ ಮಾಡಿದವ್ರಿಗೆ ಗಂಡನ ಮೇಲೆ ಪ್ರೀತಿ ಜಾಸ್ತಿ ಅಂತ. ಓಕೆನಾ? ಸಪೋರ್ಟ್ ಮಾಡೋದಕ್ಕೆ ಯಜಮಾನ್ರು ಬಂದು ನಿಂತ್ಕೋಬಹುದು ಪಕ್ಕದಲ್ಲಿ, ಆದ್ರೆ ಹೆಗಲ್ ಮೇಲೆ ಕೈ ಹಾಕಂಗಿಲ್ಲ, ಡಿಸ್ಟರ್ಬ್ ಆಗುತ್ತೆ ಆಟಕ್ಕೆ. ಇವಾಗ ಐಸ್ ಹೋಗಕ್ ಮುಂಚೆ ನೈಸ್ ಆಗಿ ಆಟ ಶುರು ಮಾಡ್ಬಿಡೋಣ. ಆಟ ಏನಪ್ಪಾ ರೂಲ್ಸ್ ಅಂದ್ರೆ ಕೈ 2 ಹಿಂದೆ ಇರ್ಬೇಕು, ಬಾಯಲ್ಲಿ ಐಸ್ ಕ್ರೀಮ್ ನ ತಿನ್ಬೇಕು. ರೆಡಿನಾ? ರೆಡಿನಾ? ಇದಕ್ಕೆ ನಾನ್ ನಿಮಗೆ ಕೊಡ್ತಾ ಇರೋ ಕಾಲಾವಕಾಶ 5 ನಿಮಿಷಗಳು. ರೆಡಿ ಇದೀರಾ ಗೀತಾ? ಕೈ 2 ಹಿಂದೆ ಕಟ್ಟಿ ಪೊಸಿಷನ್ ತಗೊಳ್ಳಿ. ನಿಮ್ಮ ಸಮಯ ಶುರು ಆಗುತ್ತೆ. 3, 2, 1 ಗೋ. ಬೌಲ್ ಬೇಕಾದ್ರೆ ಒಂದ್ ಬೆರಳಲ್ಲಿ ಹಿಂಗ್ ಇಟ್ಕೊಳ್ಳಿ ಸರ್. ಬೌಲ್ ಅಲ್ಲಿ ನೋಡಲ್ಲಿ ಫುಲ್ ಖಾಲಿ ಮಾಡ್ಬಿಟ್ರು ಅವರು. ಇವ್ರೇನ್ ಮುತ್ತು ಕೊಡ್ತಾರ ಐಸ್ ಕ್ರೀಮ್ಗೆ ಅಂತ. ಅಲ್ಲಿ ನೋಡವ್ರು ಹೆಂಗ್ ತಿಂತಾ ಇದಾರೆ. ಗೀತಾ ಐಸ್ ಕ್ರೀಮ್ ನೋಡಿ ಯಾವ ಕಾಲ ಆಗಿತ್ತು. ಗೀತಾ, ಗೀತಾ, ಸುಷ್ಮಿತಾ, ಸುಷ್ಮಿತಾ ಹೇಳಿ ಸರ್ ಮೈಕಲ್ ಒಂಚೂರು. ಗೀತಾ, 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 V1 ಗೀತಾ, V1 ಗೀತಾ. ಇವಾಗ ಆಲ್ರೆಡಿ ಗಾಟ್ ಗೀತಾ ಸರ್. ಗೀತಾ, ಇನ್ನೇನ್ V1 ಗೀತಾ. ಸುಸ್ಮಿತಾ, ಸುಷ್ಮಿತಾ ಅಂತ ಹೇಳ್ತಾ ಇಲ್ಲ, ಅವ್ರು ತಿಂತಾ ಇಲ್ಲ. ಹೇಳಿ ಸರ್, ಅವ್ರು ತಿಂತಾರೆ. ಪಿಸ್ತಾ, ಸುಸ್ಮಿತಾ, ಸುಸ್ಮಿತಾ, ಸುಷ್ಮಿತಾ ಅನ್ಬಾರ್ದಂತೆ, ಪಿಸ್ತಾ, ಪಿಸ್ತಾ ಅನ್ಬೇಕಂತ. ಇವ್ರು ಗ್ಯಾರಂಟಿ ಮುಚ್ಕೊಡ್ತಾವ್ರು ಗುರು. ಗೀತಾ, 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 ಗೀತಾ. ಬೇಗ ಬೇಗ ಈ ಕಡೆ ಜಾಸ್ತಿ ಎಲ್ಲೈತೆ ಅಲ್ತೀನೋ. ಮುಂದೆ ಬಾ, ಮುಂದೆ ಬಾ. ಅಲ್ಲ, ಗೀತಾ ಅವ್ರ ವಾಯ್ಸ್ ಬಿಟ್ಟು ಬೇರೆ ಏನು ಕೇಳಿಸ್ತಾ ಇಲ್ಲ ನನ್ಗೆ. ಗೀತಾ ಗೀತಾ ಅಂತ ಯಜಮಾನಿ ತಿರ್ಸ್ತಾ ಇರೋದ್ ಮಾತ್ರ ಕೇಳಿಸ್ತಾ ಇದೆ ನಂಗೆ. ನನ್ಗೆ ಯಾಕೋ ಸುಷ್ಮಿತಾ ಅವರೇ ಗೆಲ್ತಾರೆ ಅಂತ ಅನಿಸ್ತಾ ಇದೆಯಪ್ಪ. ನಾನಂತೂ ಸುಷ್ಮಿತಾ ಕಡೆಯಪ್ಪ. ಸುಷ್ಮಿತಾ ಬೇಗ ಅಯ್ಯೋ, ಬೇಗ ಸುಷ್ಮಿತಾ ಬೇಗ. ಹಂಗೆ ಹಂಗೆ ಬೇಗ. ಓ, ಇವ್ರು 5 ನಿಮಿಷದಲ್ಲಿ ಬೌಲೇ ಖಾಲಿ ಮಾಡ್ತಾ ಇದ್ರು ಇವರು. ನಾನು ಇನ್ನೊಂದು ಬೌಲ್ ತರ್ಸ್ಬೇಕು ಇವಾಗ ಮೇಡಮ್. ಗೀತಾ, ಗೀತಾ ಬೇಗ. ಸರ್ ಬೇಗ ಬೇಗ ಬಂದು ಸುಷ್ಮಿತಾ, ಸುಷ್ಮಿತಾ ಅಂತ ಸರ್. ಸುಷ್ಮಿತಾ, 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 ಸುಷ್ಮಿತಾ ಬೇಗ ಬೇಗ. ಇಲ್ಲ ಸರ್, ತಿಂತಾರೆ ಮಾಡಿ ಸರ್ ಹೇಳ್ತೀನಿ. ತಿನ್ನಿ ಮೇಡಮ್, ತಿನ್ನಿ ತಿನ್ನಿ, ಏನಾಗಲ್ಲ ತಿನ್ನಿ. ಹಂಗಲ್ಲ, ಇಲ್ಲಿ ಅವಾಗ ತಿಂತಾರೆ. ಇವಾಗ ತಿನ್ನಿ. ಇವಾಗ ಹೆಂಗಿದ್ರು ಒಳ್ಳೆ ಕಿಲ್ದಿದ್ದೀರಾ, ತಿನ್ಬಿಡಿ ಹೇಳ್ತೀನಿ. ಅದ 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 ಹೀರೋ ಒಕ್ಕರೆಗಳೆಲ್ಲ ಹಿಂಗ್ ತಿಂತಾವಲ್ಲ. ಇವರು ಬೆಸ್ಟ್ ಏನಪ್ಪಾ ಅಂದ್ರೆ ಫಿಂಗರ್ ಬೇರೆ ಹಿಂಗ್ ಇಟ್ಕೊಂಡವ್ರೆ, ಬೇಗ ಮುಗಿಲಿ ಆಟನ ಅಂತ. 7, 6, 5, 4, 3, 2, 1. 1 ನಿಮಿಷ ಕೈ ಬಿಡಿ, ಕೈ ಬಿಡಿ. ಒಂದ್ಸಲ ನಿಮ್ಮ ಸುಂದರವಾದ ಮುಖಗಳನ್ನ ನೀವೇ ನೋಡ್ಕೊಳ್ಳಿ. ಫಸ್ಟ್ ಇವ್ರಿಗೆ ತೋರಿಸ್ಬಿಡ್ತೀನಿ, ಯಾಕಂದ್ರೆ ಯಾವ್ದೇ ಕ್ಷಣದಲ್ಲೂ ಅವರು ಮುಖನ ಒರೆಸ್ಕೋಬಹುದು. ರೆಡಿ ಇದ್ದೀರಾ? ನೋಡಿ ಮೇಡಮ್, ಮ್ಯಾಚಿಂಗ್ ಸೀರೆಗೆ ಮ್ಯಾಚಿಂಗ್ ದಾಡಿ ಹಾಕ್ಸಿದೀವಿ. ಆ ಟೈಪ್ ಐಸ್ ಕ್ರೀಮ್ ಕೊಟ್ರಾ? ನಿಮ್ಮ ಹತ್ರ ನಾನು ಆಮೇಲೆ ಮಾತಾಡ್ತೀನಿ. ಫಸ್ಟ್ ಅಯ್ಯೋ ನನ್ ಬಂಗಾರ, ನನ್ ಚಿನ್ನ, ನನ್ ರನ್ನ. ರೆಡಿ ಇದೀರಾ ನೋಡ್ಕೊಳ್ಳೋದಕ್ಕೆ? 1, 2, 3. ಏನ್ ಅನ್ನಿಸ್ತಾ ಇದೆ ನೋಡ್ಕೊಂಡ್ಮೇಲೆ ಮುಖಾನ? ಇಷ್ಟು ಸುಂದರವಾಗಿ ನೀವು ಕಂಡಿದ್ದು ಯಾವಾಗ? ಇದೇ ಫಸ್ಟ್, ಇದೇ ಫಸ್ಟ್, ಇದೇ ಲಾಸ್ಟ್ ನಾನು ಈ ತರ ಕಾಣಿಸ್ಕೊಳ್ಳೋದು. ಬಟ್ ತುಂಬಾ ಚೆನ್ನಾಗಿ ಆಡಿದ್ರಿ ಮೇಡಮ್. ಒರ್ಸ್ಕೊಳ್ಳಿ ಮೇಡಮ್, ಯು ಆರ್ ಸಚ್ ಅ ಗುಡ್ ಸ್ಟೂಡೆಂಟ್ ಮೇಡಮ್. ಹೇಳ್ದಂಗ್ ಕೇಳ್ತಾರಪ್ಪ ಇವರು. ಆದರೆ ಇಲ್ಲೊಬ್ರು ಇದಾರಲ್ಲ ಸುಷ್ಮಿತಾ ಅವರು, ಐ ಲವ್ ಐಸ್ ಕ್ರೀಮ್ ಅಂತ ಹೇಳ್ಬಿಟ್ಟು ಅಲ್ಲೋದ್ಮೇಲೆ ಯಾಕೆ ಮೇಡಮ್ ಡಯಟ್ ಅಲ್ಲಿ ಇದೀರಾ ಮೇಡಮ್? ಆತರ ಅಂತ ಏನಿಲ್ಲ, ಮತ್ತೆ ಯಾಕೆ ಇಷ್ಟ ಅಂದ್ರೆ ಇತ್ತಲ್ಲ ಅದು ಒಂಥರ ವಾಕಕ್ಕೆ ಬಂದೆ. ಏನೋ ಆ ಫ್ಲೇವರ್ ಇಷ್ಟ ಆಗಿಲ್ವಾ? ಪಿಸ್ತಾ ಮೇಡಮ್ ನನ್ ಫೇವ್ರೆಟ್ ಅದು. ಹೌದಾ? ಮೊದ್ಲೇ ಹೇಳಿದ್ರೆ ಎಕ್ಸ್ಚೇಂಜ್ ಮಾಡ್ಬಿಡ್ತಿದ್ನಾ. ಇಟ್ಸ್ ಓಕೆ. ಆದ್ರೆ ಯಜಮಾನ್ರು ಮಾತ್ರ ಮನೆಗೆ ಒಂದ್ಮೇಲೆ ಸರಿಯಾಗಿ ಬೈತಾರೆ, ಯಾಕಂದ್ರೆ ಸುಷ್ಮಿತಾ ಸುಷ್ಮಿತಾ ಅಂತಿದ್ದವರು ಬೇಗ ಬೇಗ ಬೇಗ. ಆದ್ರೂ ಆಗ್ಲಿಲ್ಲ. ಈ ಆಟದಲ್ಲಿ ಅದ್ಭುತವಾಗಿ ಆಡಿ ಗೆದ್ದಿರೋದು ಗೀತಾ ಅವರು.
ಗೀತಾ ಅವ್ರಿಗೆ ಸ್ವಸ್ತಿಕ್ಸ್ ರೇಂಜ್ ಆಫ್ ಮಸಾಲಾಸ್ ಅವ್ರ ಕಡೆನ ಒಂದು ಗಿಫ್ಟ್ ಹ್ಯಾಂಪರ್ ಇದೆ. ಅತ್ತೆ ಮಕ್ಕಳ, ಸ್ವಸ್ತಿಕ್ಸ್ ರೇಂಜ್ ಆಫ್ ಮಸಾಲಾಸ್ ಅವ್ರ ಕಡೆನ ಗೀತಾ ಅವ್ರಿಗೆ ಈ ಗಿಫ್ಟ್ ಹ್ಯಾಂಪರ್. ಕಂಗ್ರ್ಯಾಚುಲೇಷನ್. ನಾನು ಈ ಮನೆಗೆ ಬರಬೇಕು, ಮನೆ ಮಹಾಲಕ್ಷ್ಮಿ ಅವರು ನಿಮ್ಮ ಫ್ಯಾಮಿಲಿಗೆ ಬರಬೇಕು ಅಂತ ಆಸೆ ಪಟ್ರಿ. ಅದಕ್ಕೆ ತಕ್ಕಾಗಿ ನಾವು ಬಂದ್ವಿ. ಅದಕ್ಕೆ ತಕ್ಕಾಗೆ ಗೀತಾ ಅವರೇ ತುಂಬಾ ಚೆನ್ನಾಗಿ ಮಾತಾಡಿದ್ರಿ. ಏನೋ ಒಂದು ಮನಸ್ಸಲ್ಲಿ ಇಟ್ಕೊಳ್ಳೆ ತುಂಬಾ ಚೆನ್ನಾಗಿ ಎಲ್ಲವನ್ನೂ ಹೇಳ್ಕೊಂಡ್ರಿ. ಅದ್ಭುತವಾಗಿ ಆಟ ಆಡಿದ್ರಿ. ಅದಕ್ಕೆ ನಿಮಗೆ ಅರುಣಾ ಸಿಲ್ಕ್ ಪ್ಯಾರಡೈಸ್ ಅವ್ರ ಕಡೆಯಿಂದ ಒಂದು ಬ್ಯೂಟಿಫುಲ್ ಆಗಿರೋ ಸೀರೆ ಇದೆ. ಅರುಣಾ ಸಿಲ್ಕ್ ಪ್ಯಾರಡೈಸ್, ಮೋದಿ ಹಾಸ್ಪಿಟಲ್ ರೋಡ್, ವೆಸ್ಟ್ ಆಫ್ ಕಾರ್ಡ್ ರೋಡ್, ರಾಜಾಜಿನಗರ, ಬೆಂಗಳೂರು. ಇವ್ರ ಕಡೆಯಿಂದ ಈ ಬ್ಯೂಟಿಫುಲ್ ಆಗಿರೋ ಸೀರೆ ನಿಮ್ಗೆ. ಕಂಗ್ರ್ಯಾಚುಲೇಷನ್. ಅಷ್ಟೇ ಅಲ್ಲ, ನೀವೆಲ್ಲರೂ ಅವಾಗ ಸ್ಮೈಲ್ ಪ್ಲೀಸ್ ಅಂತ ತಕ್ಷಣ ಮುಖದ ತುಂಬಾ ನಗು ಕೊಟ್ಕೊಂಡು ಒಂದು ಫೋಟೋ ತೆಗೆಸ್ಕೊಂಡ್ರಿ. ಆ ಫೋಟೋ ನೋಡೋದಕ್ಕೆ ಇಷ್ಟಪಡ್ತೀರಾ ಅತ್ತೆ ಮಕ್ಳ? ಡನ್. ಫಸ್ಟ್ ಯಂಗ್ ಲೇಡಿಗೆ ತೋರ್ಸ್ಬಿಡ್ತೀನಿ. ಚೆನ್ನಾಗಿದ್ಯಾವ? ನೀವ್ ಎಲ್ಲಿದ್ದೀರಾ ತೋರ್ಸಿ. ನನ್ನನ್ನು ತೋರಿಸ್ತವ್ರೆ. ಬ್ಯೂಟಿಫುಲ್ ಆಗಿರೋ ನೀನೇ ಅವ ಇಲ್ಲಿ. ಹೆಂಗಿದೆ? ಚೆನ್ನಾಗಿದ್ಯಾ? ಯಾವಾಗ್ಲೂ ಹೀಗೆ ನಗ್ನಗ್ತಾ ಇರಿ. ತಗೊಳ್ಳಿ. ಹಾನವ್ರೆ, ನಾನು ಬಂದಾಗಿಂದ ನೋಡ್ತಾ ಇದೀನಿ ಸಿಕ್ಕಾಪಟ್ಟೆ ಖುಷಿಯಾಗಿ ಎಲ್ಲದಕ್ಕೂ ಕೋಆಪರೇಟ್ ಮಾಡ್ಕೊಂಡಿದೀರಿ. ನಿಮ್ಗೆ ಹೇಗ್ ಅನ್ನಿಸ್ತು ನಮ್ ಕಾರ್ಯಕ್ರಮ? ತುಂಬಾ ಚೆನ್ನಾಗಿತ್ತು ಅನ್ನಿಸ್ತು. ಯಾವ ಆಟ ಇಷ್ಟ ಆಯ್ತು? ಎಲ್ಲ ಆಟನೂ ಚೆನ್ನಾಗಿದೆ. ಎಲ್ಲ ಆಟನೂ ಚೆನ್ನಾಗಿದೆ. ಖುಷಿ ಆಯ್ತು. ಖುಷಿಯಾಗಿ ಮಾತಾಡ್ತೀರಿ, ನಗು ಮುಖ, ಅದನ್ನ ನಮಗೆ ಭಾರಿ ಖುಷಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಿಮ್ಗೆ ಹೇಗ್ ಅನ್ನಿಸ್ತು ಗೀತಾ? ಚೆನ್ನಾಗಿ ನಡ್ಸ್ಕೊಟ್ಟಿ ಪ್ರೋಗ್ರಾಮ್. ಯಾವ ಆಟ ತುಂಬಾ ಇಷ್ಟ ಆಯ್ತು? ಎಲ್ಲ ಆಟನೂ ಇಷ್ಟ ಆಯ್ತು. ಯಾಕೆ ನಮ್ ಕಾರ್ಯಕ್ರಮದಲ್ಲಿ ಭಾಗವಹಿಸ್ಬೇಕು ಅಂತ ಆಸೆ ಇತ್ತು ನಿಮ್ಗೆ? ಏನೋ ಕುತೂಹಲ, ಆ ತರ ಆಟ ಆಡ್ಬೇಕು ಅನ್ನೋ ಆಸೆ ಯಾವತ್ತೂ ತುಂಬಾ ಇಷ್ಟ ಇತ್ತು ಆಟ ಆಡ್ಬೇಕು ಅಂತ. ಇಷ್ಟ ದಿನ ಆಟ ಆಡಿರಲಿಲ್ಲ, ಇದೇ ಫಸ್ಟ್ ಆಟ ಆಡಿರೋದು. ಆಸೆ ಈಡೇರ್ತಾ? ಹೀಗೆ ನಿಮ್ ಎಲ್ಲಾ ಆಸೆನೂ ಈಡೇರ್ಲಿ. ಹಾಗೆ ನಮ್ಮ ಜೀ ತಂಡದ ಕಡೆಯಿಂದ ಒಂದು ಪುಟ್ಟ ಗೌರವ ಇದೆ ನಿಮ್ಗೆ. ಅದನ್ನ ಅವ್ವ ನೀವೇ ನೆರವೇರಿಸ್ಬೇಕು. ಅತ್ತೆ ಮಕ್ಕಳ, ಗೀತಾ ಅವರೇ, ಮನೆ ಮಹಾಲಕ್ಷ್ಮಿನೇ ನೀವು ಯಾವತ್ತಿದ್ರು. ಆದ್ರೆ ಇವತ್ತು ಮಹಾಲಕ್ಷ್ಮಿ ತರಾನೇ ಕಾಣ್ತಾ ಇದೀರಿ. ಖುಷಿ ಆಯ್ತಾ? ತುಂಬಾ ಖುಷಿ ಆಯ್ತು ಮೇಡಮ್. ಥ್ಯಾಂಕ್ ಯು ಸೋ ಮಚ್. ಹಾಗೆ ಬಂದಾಗ್ಲಿಂದ ಮನೆ ಮಗಳ ತರಾನೇ ನೋಡ್ಕೊಂಡ್ರಿ, ತುಂಬಾ ಪ್ರೀತಿ ಕೊಟ್ರಿ, ತುಂಬಾ ಚೆನ್ನಾಗಿ ಮಾತಾಡಿದ್ರಿ, ಅದ್ಭುತವಾಗಿ ಆಟ ಆಡಿದ್ರಿ ಕೂಡ. ಹಾಗೆ ಒಂದು ಬೆಸ್ಟ್ ಥಿಂಗ್ ನಿಮ್ಮಲ್ಲಿ ಏನಪ್ಪಾ ಅಂದ್ರೆ ಮನ್ಸಲ್ಲಿ ಸಾಕಷ್ಟು ನೋವಿದೆ, ತುಂಬಾ ಮೋಸ ಹೋಗಿದ್ದೀರಿ. ಬಟ್ ಅದನ್ನೆಲ್ಲ ಪಕ್ಕಕ್ಕಿಟ್ಟು ಮುಖದ ತುಂಬಾ ನಗು ಇದೆ, ಮನ್ಸು ತುಂಬಾ ಪ್ರೀತಿ ಇದೆ ಕೊಡೋದಕ್ಕೆ. ಅದಕ್ಕಿಂತ ಇನ್ನೇನ್ ಬೇಕು ಅಲ್ವಾ? ಎಲ್ಲರೂ ಯಾವಾಗ್ಲೂ ಹೀಗೆ ಖುಷಿಯಾಗಿರಿ. ಆ ದೇವ್ರು ನಿಮ್ಗೆ ಎಲ್ಲದನ್ನು ಒಳ್ಳೇದ್ ಮಾಡ್ಲಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಇದೇ ತರ ಮುದ್ದಾದ ಕುಟುಂಬದೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಶಾರ್ಪ್ 1 ಗಂಟೆಗೆ ನಾನ್ ನಿಮ್ನ ಭೇಟಿ ಆಗ್ತೀನಿ. ಮುಖದಲ್ಲಿ ನಗು ಇರ್ಲಿ, ಮನ್ಸಲ್ಲಿ ಖುಷಿ ಇರ್ಲಿ, ನಿಮ್ ಪ್ರೀತಿ ಸದಾ ನಮ್ಮೆಲ್ಲಿಗೆ ಇರ್ಲಿ. ಇದು ಸ್ವಸ್ತಿಕ್ಸ್ ಗುಲಾಬ್ ಜಾಮೂನ್ ಮಿಕ್ಸ್ ಮನೆ ಮಹಾಲಕ್ಷ್ಮಿ. ಹೋಗ್ ಬರ್ತೀವಿ. ನಮಸ್ಕಾರ.